ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬ್ರಹ್ಮಾಂಡ ಯುಗಾದಿ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಪ್ರವೀಣಿ ದಾಸ್. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರ್ಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಎಲ್ಲರಿಗೂ, ಸಮಸ್ತ ನಾಡಿನ ಜನತೆಗೂ ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬದ ಸಂಭ್ರಮದ ಆಚರಣೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಜನವರಿ 1ನೇ ತಾರೀಕಿಗೆ ನಾವು ಹೊಸ ವರ್ಷ ಅಂತ ಅಂದರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಹೊಸ ವರ್ಷ ಅಂತ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ದೀವಿ. ಆದರೆ ನಮ್ಮ ಹಿಂದೂ ಕ್ಯಾಲೆಂಡರ್ನ ಪ್ರಕಾರವಾಗಿ ಹೊಸ ಪಂಚಾಂಗ ಬಂದಿರುವಂಥದ್ದು ಯುಗಾದಿಯಲ್ಲಿ. ಹಾಗಾಗಿ ಯುಗಾದಿಯನ್ನು ಹೊಸ ವರ್ಷ ಅಂತ ನಾವು ಕರಿತೀವಿ. ಸೊ ಯುಗಾದಿಯ ಸಂಭ್ರಮ ಹಾಗೂ ಹೊಸ ವರ್ಷದ ಸಂಭ್ರಮದಲ್ಲಿ ನಾವಿದ್ದೀವಿ. ಈ ಹೊಸ ವರ್ಷ ಅಥವಾ ಯುಗಾದಿ ಸಂವತ್ಸರ ಯಾರಿಗೆ ಹೊಸತನವನ್ನ ತರ್ತಾ ಇದೆ, ಯಾವ ರಾಶಿಗೆ ಬೆಲ್ಲದ ಸಿಹಿಯನ್ನ ಉಣಬಡಿಸ್ತಾ ಇದೆ, ಯಾವ ರಾಶಿಗೆ ಕಹಿಯನ್ನ ಉಣಬಡಿಸ್ತಾ ಇದೆ, ಹಾಗೆ ಯುಗಾದಿ ಸಂವತ್ಸರ ಹೇಗಿರುತ್ತೆ, ಈ ವರ್ಷ ಯುಗಾದಿ ಅಥವಾ ಈ ವರ್ಷ ಹೇಗಿರುತ್ತೆ, ಯಾರಿಗೆ ಒಳಿತು ಅಥವಾ ಯಾರಿಗೆ ಕೆಡುಕು, ಏನಾದರೂ ಪರಿಹಾರಗಳನ್ನು ನಾವು ಕಂಡುಕೊಳ್ಬಹುದಾ, ಇದರ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನ ತಿಳಿ ಹೇಳಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳು, ಬ್ರಹ್ಮಾಂಡ ಗುರುಜಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ. ಹೊಸ ವರ್ಷದ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಂದು ಹೊಸ ವರ್ಷದ ಶುಭಾಶಯಗಳು. ವೀಕ್ಷಕರಿಗೆಲ್ಲರಿಗೂ ಅಶ್ವವೇಗನ ಮುಖಾಂತರವಾಗಿ ಎಲ್ರಿಗೂ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಹೊಸ ವರ್ಷಕ್ಕೆ ಜೀವನಕ್ಕೆ ಕಾಲಿಡೋದ್ರಿಂದ ಕತ್ಲಿಂದ ಎಲ್ಲರ ಜೀವನ ಬೆಳಗಾಗ್ಲಿ ಅಂತ ಹೇಳಿ ಈ ಮುಖಾಂತರ ಹಾರೈಸ್ತಾ ಇದ್ದೀವಿ. ಗುರುಗಳೇ, ಜನವರಿ 1ನೇ ತಾರೀಕು ಹೊಸ ವರ್ಷ ಅಂತ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಆದರೆ ನಮ್ಮ ಪ್ರಕಾರವಾಗಿ ಅಂದರೆ ಹಿಂದೂ ಪಂಚಾಂಗದ ಪ್ರಕಾರವಾಗಿ ಹೊಸ ವರ್ಷ ಇವತ್ತಿನಿಂದ ಶುರು ಆಗುತ್ತೆ. ಈ ಹೊಸ ವರ್ಷ ಹೇಗಿರುತ್ತೆ ಗುರುಗಳೇ? ಎಲ್ಲ ದೇವಾನುಗ್ರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂವದ ಶ್ರೀರಾಮದೂತ ಕೃಪಾಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಿಮ್ಮೆಲ್ಲರಿಗೂ ಇವತ್ತು ಪರಿಪೂರ್ಣವಾಗಿರ್ತಕ್ಕಂಥ ರಕ್ಷಾ ಕವಚ. ಸಾಧಾರಣವಾಗಿ ನಿನ್ನೆ ತಾನೇ ಶನೈಶ್ಚರನು ಮೀನರಾಶಿಗೆ ಬಂದೇ ಬಿಟ್ಟ. ಇಂಥ ಒಂದು ಶನೈಶ್ಚರನು ನೀರಲ್ಲಿ ಕಾಲಿಟ್ಟಿರೋದ್ರಿಂದ ಎಷ್ಟೋ ಯುಗಗಳ ಕಾಲದಿಂದ ಬರ್ತಕ್ಕಂಥ ಅನಾರೋಗ್ಯ ಕಾರಣ ಆ ಒಂದು ವೈಶಿಷ್ಟ್ಯತೆ ಪರಿವರ್ತನೆ ಆಗೋಕ್ಕೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ಆ ಹೊಸ ವರ್ಷಕ್ಕೆ ಕಾಲಿಡ್ತಾ ಇರೋದ್ರಿಂದ, ಆಗಲೇ ಪ್ರವೀಣಿ ಹೇಳಿದ್ಲು ಏನಂದರೆ, ಯಾವ ಕಾಲಕ್ಕೂ ಹೊಸ ವರ್ಷ ಅಂದರೆ ನ್ಯೂ ಇಯರ್ ಅಂದ್ಕೊಂಡ್ಬಿಟ್ಟಿದ್ರೆ ನೀವೆಲ್ಲ ಪೆದ್ದನ್ ಮಕ್ಕಳು ಏನು ಮಾಡ್ತೀರಾ? ಸಾಧಾರಣವಾಗಿ ಹೊಸ ವರ್ಷ ಅನ್ನೋದು ನಾವೆಲ್ಲ ಆಂಗ್ಲಕ್ಕೆ ಹುಟ್ಟಿದವರಲ್ಲ. ಸಂಸ್ಕಾರ ಪ್ರಕಾರವಾಗಿ ಸೂರ್ಯ ಪರಿಪೂರ್ಣವಾಗಿರ್ತಕ್ಕಂಥ ವೈಶಿಷ್ಟ್ಯತೆ ಅಂದ್ರೇನು, ಸೂರ್ಯನ ನೋಡಿದಾಗ ನಾವು ಏನು ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಯುಗದ ಆದಿ ಪ್ರಾರಂಭವಾಗತ್ತೋ ಆ ಸಮಯಕ್ಕೆ ಹೊಸ ವರ್ಷ. ಅದಕ್ಕೆ ಯುಗಾದಿನೇ ಬಹಳ ಮುಖ್ಯ. ಎಲ್ಲರೂ ಏನು ಅಂದರೆ 31st ಬಂದ ತಕ್ಷಣವೇ ಡಿಸೆಂಬರು ಅಥವಾ ಜನವರಿ 1 ಬಂದ ತಕ್ಷಣ ಹೊಸ ವರ್ಷ ಅಂದ್ಕೊಂಡ್ರೆ ನಿಮಗೆ ಕ್ಯಾಲೆಂಡರ್ ಇಯರ್ ಅಂತ ಕರಿತೀವಿ. ನಾವೆಲ್ಲ ಹುಟ್ಟಿರೋದು ಹಿಂದೂ ಸಂಪ್ರದಾಯ ಪ್ರಕಾರವಾಗಿ, ಸನಾತನ ಧರ್ಮದ ಪ್ರಕಾರವಾಗಿ. ಅದರಿಂದ ಆ ಸನಾತನ ಧರ್ಮದಲ್ಲಿ ಯುಗಾದಿನೇ ಬಹಳ ಮುಖ್ಯ. ಇವತ್ತಿನಿಂದ ಒಂದೊಂದೇ ಹಬ್ಬಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ನೋಡಿ, ಸಂಕ್ರಾಂತಿಯಿಂದ ಶುರು ಆಗೋ ಹಬ್ಬಗಳಾದ್ರೂ ಹೊಸ ವರ್ಷಕ್ಕೆ, ಹೊಸ ಯುಗದಲ್ಲಿ ಹೊಸ ಸಂವತ್ಸರಕ್ಕೆ ಕಾಲಿಡ್ತೀವಿ. ಈ ಸಂವತ್ಸರದಿಂದ ಪರಿಪೂರ್ಣವಾಗಿ ರಕ್ಷಾ ಕವಚವನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲರಿಗೂ ಈ ಒಂದು ಹೊಸ ವರ್ಷಕ್ಕೆ ಕಾಲಿಟ್ಟಿರೋದ್ರಿಂದ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗಲಿ. ಯಾಕೆಂದರೆ ಮುಂದಿನ ಬರ್ತಕ್ಕಂಥ ಕಷ್ಟಗಳು ಹೇಗೆ ಪರಿವರ್ತನೆ ಮಾಡೋದು ಅಂತ 12 ರಾಶಿಗಳು ಅಂತ ಸಾಧಾರಣವಾಗಿ ಎಲ್ಲರೂ ಹೇಳ್ಕೊತಾರೆ. ಯುಗಾದಿ ಆಚರಿಸೋದು ಬಹಳ ಮುಖ್ಯ. ಏನು ಪ್ರವೀಣಿ, ಯುಗಾದಿದಲ್ಲಿ ಏನು ಅಂದರೆ ನಮ್ಮ ತಾತನ ಕಾಲದಿಂದ, ನಮ್ಮ ಅಜ್ಜಿ ಕಾಲದಿಂದ ಇವರು ಹೇಳ್ಕೊಂಡು ಬಂದಿರೋದನ್ನೇ ಮಾಡ್ಕೊಂಡು ಬಂದ್ವಿ. ನಮ್ಮಮ್ಮ ಹೇಳಿದ್ರು, ಅವರಮ್ಮ ಅವ್ರಿಗೆ ಹೇಳಿದ್ರು, ಅವರಮ್ಮ ಅವ್ರಿಗೆ ಹೇಳಿದ್ರು ಅಂತ ತಾತನ ಕಾಲದಿಂದ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯವಸ್ಥೆ. ಇದರಲ್ಲಿ ಯುಗದ ಆದಿಯಲ್ಲಿ ಹೊಸ ವರ್ಷಕ್ಕೆ ಸ್ನಾನ ಮಾಡಬೇಕು ಅಂತ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಣ ಅಂತ. ಹಬ್ಬದಲ್ಲಿ ಸ್ನಾನ ಮಾಡೋದು, ದಿನ ಸ್ನಾನ ಮಾಡೋರಿಗೆ ಹಬ್ಬದಲ್ಲಿ ಸ್ನಾನ ಮಾಡೋದು ಏನು ದೊಡ್ಡದಲ್ಲ. ಸ್ನಾನನೇ ಮಾಡದೇ ಇದ್ದವ್ರಿಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ರು ಅನ್ನೋರಿಗೆ ಸಾಧಾರಣವಾಗಿ ಇರ್ತಕ್ಕಂಥ ವಾಡಿಕೆ ಇದು. ಏಕೆ ಸ್ನಾನ ಮಾಡ್ಸೋಕೆ ತಾಯಿ ಆದವಳು ಸ್ನಾನ ಮಾಡಿಸೋಕೆ ಒಂದಿಷ್ಟು ಹಸಿ ಹಾಲು, ಕಪ್ಪು ಹಸುದು, ಅದು ಕಪಿಲ ಅಂತಲೇ ಕರಿತಾ ಇದ್ರು. ಕಪ್ಪು ಹಸುದು ಇಲ್ಲದೆ ಇದ್ರೆ ಕೆಂದಣ್ಣಂದು, ಅದು ಕೆಂದು ಬಣ್ಣದ್ದು ಅಂದರೆ ಒಂದು ನಮಗೆ ಮೆಂತ್ಯದ ಕಲರು ಅಂತ ಹೇಳಿ ಒಳ್ಳೆ ಕ್ಲಾಸ್ ಆಗಿರತಕ್ಕಂಥ ಆರೆಂಜಸ್ಸು, ಆ ಹಸುದು. ಇಲ್ಲ ಶ್ವೇತವರ್ಣ ಸ್ವರೂಪ, ಇಂಥ ಹಸುಗಳದೇ ಮಾತ್ರ ಮಿಶ್ರವರ್ಣ ಆಗಬಾರ್ದು ಅಂತ.
ಅಂತ ಹಸುದು ಹಸಿ ಹಾಲನ್ನು ತಲೆಗೆ ಹಚ್ಚಿ ಸ್ನಾನವನ್ನು ಮಾಡಿಸೋದು, ಹುತ್ತದ ಮಣ್ಣೆ ಹಾಕಿ ಸ್ನಾನ ಮಾಡಿಸೋದು, ಬೆನ್ನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು. ಬೆನ್ನಲ್ಲೇ ರಿಬ್ಬೋನ್ ಅಂತ ಕರೀತೀವಿ, ತಲೆಯಿಂದ ತಲೆಯ ಆದಿಶೇಷ ಭಾಗ 3 ತಲೆ ಇರುತ್ತೆ ಯಾವತ್ತು ಹಾವು. ಅದಾದ್ಮೇಲೆ ಕುಂಡಲಿನಿ ಶಕ್ತಿಯಲ್ಲಿ ರಿಬ್ರಯರ್ ಅಂತ ಕರಿತೀವಿ, ಅದ್ರ ವಿಶೇಷವಾಗಿ ಮಾಡ್ತಕ್ಕಂಥ. ತಾಯಿ ಸ್ನಾನ ಮಾಡಿಸಿದಷ್ಟು ಎಷ್ಟು ಗಂಡು ಮಕ್ಕಳಿಗೆ ತಲೆ ತಟ್ಟಿ 2 ಅವರ್ಸ್ ಸ್ನಾನ ಮಾಡಿಸೋದು ಅಂದರೆ ತಾಯಿ ಸ್ನಾನ ಮಾಡಿಸೋದು ಒಂದು ಸ್ವಲ್ಪ ಹೊತ್ತೇನೆ 1, 2, 3 ಹಾಕಬೇಕು. ಗಂಗೆ ಚಮನೆ ಚೈವ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು, ಆ ಜಲಗಳೆಲ್ಲದಲ್ಲಿ ಇರ್ತಕ್ಕಂಥ ನನ್ನ ಮಕ್ಳಿಗೆ ದೋಷ ಹೋಗಿ. ಇದು ಗಂಡು ಮಕ್ಕಳಿಗೆ ಮಾತ್ರ ಅಂತಲ್ಲ, ಹೆಣ್ಮಕ್ಳಿಗೂ ತಾವೇ ಸ್ನಾನ ಮಾಡಿಸ್ತಾ ಇದ್ರು ಅಂತ. ತದನಂತರ ಆ ಗಂಡು ಮಕ್ಕಳು ಪೂರ್ವಾಭಿಮುಖವಾಗಿ ನಿಂತುಕೊಂಡು ಅರ್ಘ್ಯವನ್ನು ಕೊಡಬೇಕು ಸೂರ್ಯನಿಗೆ ಅಂತ. ಇದನ್ನ ಪೂರ್ತಿಯಾಗಿ ಯುಗಾದಿ ಹಬ್ಬ ಅಂತಲ್ಲ, ಎಲ್ಲಾ ಹಬ್ಬದಲ್ಲೂ ಈ ಸ್ನಾನಗಳನ್ನು ಮಾಡಬೇಕು. ತಾಯಿಯಾದವಳು ಎಷ್ಟು ಚೆನ್ನಾಗಿ ಗಂಡು ಮಕ್ಕಳಿಗೆ ಸ್ನಾನ ಮಾಡಿಸ್ತಾಳೋ, ಎಷ್ಟು ಚೆನ್ನಾಗಿ ಹೆಣ್ಣು ಮಕ್ಕಳಿಗೆ ಸ್ನಾನ ಮಾಡಿಸ್ತಾಳೋ, ತಾಯಿ ಕೈಯಲ್ಲಿ ಎಷ್ಟು ಸ್ನಾನ ಮಾಡಿಸ್ತೀವೋ, ಒಂದು ತಾಯಿ 15,000 ಹಾರ್ಸ್ ಪವರ್ ಕೊಡ್ತಾಳೆ ಅಂತ. ಒಂದು ಮಗುನ ಎತ್ತರೆ ಅವಳ ಕೈಲಿ ಒಂದು 20 ಮಕ್ಕಳಾದ್ರೂ ಒಂದೊಂದು ಮಗುನು 15,000 ಹಾರ್ಸ್ ಪವರ್ ಕೊಡ್ತಾಳೆ ಅನ್ನೋದು ವಿಶೇಷ. ಅದಕ್ಕೆ ಯಾಕೆ ವಿಶೇಷ ಈ ವಿಚಾರ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮಲ್ಲಿ ಈ ಚಾನೆಲ್ಲು ಅಶ್ವವೇಗ, ಸೊ ಕುದುರೆಯ ಬಗ್ಗೆ ಹೇಳತಕ್ಕಂಥದ್ರೆ ಅಷ್ಟು ಶಕ್ತಿಯನ್ನು ಅವಳು ಕೊಡ್ತಕ್ಕಂಥದ್ದು ತಾಯಿ ಅವಳೊಬ್ಬಳಿಗೆ ಸಾಧ್ಯ. ಅದಕ್ಕೆ ತಂದೆನ ಬೀದಿಲಿ ಹೋದವನಿಗೆ ಯಾರನ್ನಾದ್ರೂ ಅಪ್ಪ ಅನ್ಬೋದಂತ, ಇನ್ನೊಬ್ಬನ ಹೋಗ್ತಾ ಬರ್ತಾವ್ರನ್ನ ಏನಣ್ಣ ಚೆನ್ನಾಗಿದೆಯಣ್ಣ ಅಂತ ಯಾರನ್ನಾದ್ರೂ ಅಣ್ಣ ಅನ್ಬೋದು, ಏನು ತಂಗಮ್ಮ ಚೆನ್ನಾಗಿದೆಯಾ ಅಂತ ಯಾರನ್ನಾದ್ರೂ ಹೆಂಗಸರನ್ನ ಅನ್ಬೋದು. ಆದರೆ ತಾಯಿ ಋಣನ ಮಾತ್ರ ತೀರಿಸ್ಕೊಳ್ಳೋಕ್ಕಾಗಲ್ಲ, ತಾಯಿಗೆ ಮತ್ತೆ ಸಿಗೋದಿಲ್ಲ, ಅವರವರ ತಾಯಿಗೆ ಅವರ ವಿಶೇಷತೆ. ಸೊ ಚಂದ್ರ ಅಂತ ನಾವೆಲ್ಲ ಹುಟ್ಟೋದು, ಚಂದ್ರ ಆವತ್ತಿನ ದಿವಸ ಎಲ್ಲಿರ್ತಾನೆ, ಯಾವ ರಾಶಿಯಲ್ಲಿ ಇರ್ತಾನೋ ಅದೇ ನಮ್ಮ ರಾಶಿ, ಅದೇ ನಕ್ಷತ್ರ. ಅದಕ್ಕೋಸ್ಕರ ಈ ಯುಗಾದಿಯಲ್ಲಿ ಸೂರ್ಯ ಆ ಸಮಯಕ್ಕೆ ಬಂದಾಗ ಯುಗದ ಆದಿಯಲ್ಲೇ ಬಂದಿರತಕ್ಕಂಥ ಈ ಚಂದ್ರನು ಅಲ್ಲಿ ಯಾರು ತಾಯಿ ಇರ್ತಾಳೋ, ಎಲ್ಲೂ ತಾಯಿಗೆ ಹುಟ್ಟೋದು, ತಂದೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಲ್ಲಿ ತಂದೆ ಹುಟ್ಟತಕ್ಕಂಥ ಏಕೈಕ ಪ್ರಾಣಿ ಅಂದರೆ ಸೀ ಹಾರ್ಸ್, ಸಮುದ್ರದಲ್ಲಿರ್ತಕ್ಕಂಥ ಕುದುರೆ. ಅದಕ್ಕೆ ಆ ಸಮುದ್ರ ಕುದುರೆಗೆ ಏನು ಅಂದರೆ ತನ್ನ ಯಾವುದೇ ವೀರ್ಯಾಣುಗಳನ್ನ ಗಂಡಿಗೆ ಕೊಟ್ಬಿಡುತ್ತೆ, ಗಂಡಲ್ಲೇ ಸೃಷ್ಟಿಯಾಗತ್ತೆ ಅಂತ. ಸೊ ಇದು ಪ್ರಕೃತಿಯ ನೇಮ. ಅದಕ್ಕೆ ಬ್ರಹ್ಮ ನಪುಂಸಕ ಗ್ರಹ ಅಂತ ಸೃಷ್ಟಿ ಮಾಡ್ತಾನೆ ಆ ಕಾಲಕ್ಕೆ. ಸೊ ಇದನ್ನ ವಿಶೇಷವಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ತಾಯಿ ಅನುಗ್ರಹವರೆಗೂ. ಅದಕ್ಕೆ ಎಲ್ಲಿ ಚಂದ್ರ ಇರ್ತಾನೋ ಹುಟ್ಟದಬ್ಬನ ನಕ್ಷತ್ರಕ್ಕೆ ಆಚರಿಸ್ಕೋಬೇಕು, ಸತ್ತಾಗ ತಿಥಿ ಎನ್ನಬೇಕು. ಡೇಟ್ ಆಫ್ ಬರ್ತ್ ಆಚರಿಸ್ಕೊಂಡೆ ನಿಂತ್ಕೋ. ಈ ಡೇಟ್ ಆಫ್ ಬರ್ತ್ ಆಚರಿಸ್ಕೊಂಡೆ 5ನೇ ತಾರೀಕು ಆಚರಿಸ್ಕೊಂಡೆ ಇಟ್ಕೋ. ಹೋದ ವರ್ಷದಲ್ಲಿ ಆ ಡೇಟ್ ಆಫ್ ಬರ್ತ್ಗೆ ಬೇರೆ ತಿಥಿ ಬಂದ್ಬಿಟ್ಟಿರುತ್ತೆ, ಬೇರೆ ನಕ್ಷತ್ರ ಬರುತ್ತೆ, ಯಾರ್ದೋ ಹುಟ್ಟದಬ್ಬ ಆಚರಿಸ್ಕೊಂತಿರ್ತೀಯ, ಪ್ರಯೋಜನ ಇಲ್ಲ. ಸೊ ಈ ಪ್ರತಿಯೊಬ್ಬ ಒಂದು ಮೊಬೈಲ್ಗೆ ಚಾರ್ಜರ್ ಏನು ಹಾಕಿರ್ತೀವಿ ಆ ನಕ್ಷತ್ರ ದಿವಸ ಇದ್ರೆ ವಿಶೇಷ. ಅದಕ್ಕೆ ಹುಟ್ಟದಬ್ಬ ಆಚರಿಸ್ಕೋಬೇಕು. ಸೊ ನಾವೇನು ಹೇಳ್ತೀವಿ, ಈ ಉಗಾದಿ ಫಲ ಅಂತ ಏನು ಬರ್ತೀವಿ, ಉಗಾದಿ ಹಬ್ಬ ಆಚರಿಸ್ಕೊತೀವಿ, ಎಲ್ಲ ನಕ್ಷತ್ರಗಳಿಗೂ ಆವತ್ತಿನ ದಿವಸ ಪೂಜೆ ಪುನಸ್ಕಾರ ಮಾಡಿ ಪಂಚಾಂಗಗಳು ಅಂದರೆ ಅಗ್ನಿ ವಾಯು ಜಲ ಭೂಮಿ ಆಕಾಶ ಪಂಚಾಂಗಗಳಲ್ಲಿ ಈ ಪಂಚಾಂಗದಲ್ಲಿರ್ತಕ್ಕಂಥ ಚಂದ್ರದೋಷ ಪರಿವರ್ತನೆ ಆಗಿ ಅವನಿಗೆ ಮನಃಶಾಂತಿ ಕೊಟ್ಟು ಎಲ್ಲ ರಾಶಿಯಲ್ಲೂ ನಕ್ಷತ್ರದಲ್ಲೂ ಏನೇನು ದೋಷಗಳಿದೆಯೋ ಅದು ಪರಿವರ್ತನೆ ಆಗಾಗೆ ಫಲಗಳು ಕೊಡು, ಏನೇನು ಅಡಚಣೆಗಳಿದೆ ಅದು ಪರಿವರ್ತನೆ ಮಾಡುವಂಥ ಯುಗಾದಿ ಫಲ. ಸೊ ಯುಗಾದಿ ಹಬ್ಬದ ದಿವಸ ತಾಯಿ ಕೈಯಲ್ಲಿ ಸ್ನಾನ ಮಾಡಿಸೋದೇ ಮೊಟ್ಟ ಮೊದಲು. ಎರಡನೇದು ಗೋಮಾತಾ ಸ್ವರೂಪ. ಎರಡನೇ ತಾಯಿ ಯಾರು ಅಂದರೆ ಇಡೀ ಜಗತ್ತಲ್ಲಿ ಎರಡನೇ ತಾಯಿ ಆದರೂ ಗೋಮಾತಾ ಅಂತ. ಅವಳ ಕೆಳಗೆ ಮಕ್ಕಳನ್ನ ಕೂಡಿಸಿ ಗೋವಿಗೆ ಸ್ನಾನ ಮಾಡಿಸಿದ್ರೆ ಆ ಕೆಳಗಿನ ನೀರು ಆ ಮಕ್ಕಳ ಮೇಲೆ ಬಿಡಬೇಕು, ಅಷ್ಟು ಆಯಸ್ಸು ಅಭಿವೃದ್ಧಿ ಆಗತ್ತೆ. ಏನೋ ವಜ್ರಾಯುಧ ಇದ್ದಾಗಿದೆ ಅಂತ ಹೇಳಿ ದುರ್ಯೋಧನಿಗೆ ಹೇಳ್ತಾ ಇರ್ತಾನೆ ತಾಯಿ ಆ ಕಣ್ಣು ನೇತ್ರ ನೋಡಿದಾಗ. ಆ ಥರ ಈ ಕಾಮಧೇನು ಕೆಳಗೆ ಯಾರು ಕರೆಕ್ಟಾಗಿ 3 ಪ್ರದಕ್ಷಿಣೆ ಮಾಡಿ ಏಕಾಚಿತ್ತವಾಗಿ ಕೆಳಗೆ ಕೂತ್ಕೊಂಡು, ಅಂದರೆ ಬೇರೆ ಯಾವುದಾದ್ರು ಹಸುಗಳು ಕೆಳಗೆ ಕೂತ್ಕೊಂಡ್ಬಿಟ್ರೆ ಜಾಡ್ ಸೋದ್ಬಿಡುತ್ತೆ, ಅಂದರೆ ಪಳಗಿರೋ ಹಸುಗೆ ಮಕ್ಕಳನ್ನ ಕೂಡಿಸಿ ಏನು ಮಾಡೋರು, ಸ್ನಾನವನ್ನು ಮಾಡಿಸೋರು. ಸೊ ಆ ಸ್ನಾನವನ್ನು ಮಾಡಿಸಿದಾಗ ಪೂರ್ತಿಯಾಗಿ ತಲೆ ಭಾಗದಿಂದ ಬಾಲದವರೆಗೂ ಇರ್ತಕ್ಕಂಥ ಶನಿಯಿಂದ ಮಹಾಲಕ್ಷ್ಮಿವರೆಗೂ 300 ಕೋಟಿ ದೇವತೆಗಳ ಆಶೀರ್ವಾದ ಅಲ್ಲಿ ಬಿದ್ದಾಗ ಆ ಕಾಲಿಗೆ ಮುಂದಿನ 2 ಕಾಲಿಗೆ ನಮಸ್ಕಾರ ಮಾಡಿ, ಹಿಂದಿನ 2 ಕಾಲಿಗೆ ನಮಸ್ಕಾರ ಮಾಡಿ ಪರಿವರ್ತನಾ ಸ್ವರೂಪಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋದು. ಇದು 2ನೇ ತಾಯಿ. 3ನೇ ತಾಯಿ ಮಾತೃದೇವೋಭವ. ಅದಕ್ಕೆ ಗ್ರಾಮ ದೇವತೆಯನ್ನು ಸ್ಮರಣೆ ಮಾಡ್ಕೋಬೇಕು. 3ನೇ ತಾಯಿ ಗ್ರಾಮ ದೇವತೆ ಅಂದ್ರೆ ಯಾವ ಮನೇಲಿ ಇರ್ತೀಯೋ, ಸ್ವಂತ ಮನೇಲೋ ಬಾಡಿಗೆ ಮನೇಲೋ ಬಿಲ್ಡಿಂಗ್ ಬಂಗ್ಲಾನಲ್ಲೋ ಅಥವಾ ಯಾವುದೋ ಮನೇಲಿ ಇರ್ತೀಯ, ಆ ಜಾಗದ ಗ್ರಾಮ ದೇವತೆನ ಬಿಡಬಾರ್ದು. ಆ ಗ್ರಾಮ ದೇವತೆಯನ್ನು ಏನು ಹೇಳ್ತಾಳೆ ಅಂದರೆ, ನೀನು ಈ ಕ್ಷೇತ್ರಕ್ಕೆ ನೀ ಬಂದಿದ್ಯಾ, ಸೊ ಅಲ್ಲಿವರೆಗೂ ನಂದೇ ಅದು. ಅದಕ್ಕೆ ಗ್ರಾಮ ದೇವತೆ ಮರಿಬಾರ್ದು. ಅವಳಿಗೊಂದು ಮೊಸರನ್ನ, ಅವಳಿಗೊಂದು ಅಭಿಷೇಕ, ಅವಳಿಗೆ ಒಂದು ದರ್ಶನವನ್ನು ನಮಸ್ಕಾರ ಮಾಡ್ಕೊಂಡು ಬರಬೇಕು ಗ್ರಾಮ ದೇವತೆ. ಈ 3 ತಾಯಿದನ್ನ ಸಾಕಿರ್ತಕ್ಕಂಥವಳು, ಹುಟ್ಟಿಸಿರ್ತಕ್ಕಂಥವಳು, ಕಾಮಧೇನುವಾಗಿ ರಕ್ಷಣೆ ಮಾಡ್ತಕ್ಕಂಥವಳು. ಈ 3 ತಾಯಿ ರಕ್ಷಣೆ ಇರಬೇಕು. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅನುಗ್ರಹ, ಇದು ಯುಗಾದಿಯ ಫಲ ಅಂತ. ಸೊ ತ್ರಿಮಾತ್ರ ಅನುಗ್ರಹ ಯಾರು ಇದನ್ನ ಹೇಳ್ಕೊಟ್ರು ಅಂದ್ರೆ, ಇದನ್ನ ಪೂರ್ತಿಯಾಗಿ ಹೇಳಿದ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನುದಾಯಕ ದಿಗಂಬರ ಮೃವಾಲಪಿಶಾಚ ಜ್ಞಾನಸಾಗರ ಸಾಕ್ಷಾತ್ ದತ್ತಾತ್ರೇಯರು ಸ್ಮರಣೆ ಮಾಡ್ಕೊಂಡಿರ್ತಕ್ಕಂಥ ಅನುಸೂಯ ದೇವಿಯ ಸ್ಮರಣೆ. ಸೊ ಇದು ಆಶ್ರಮದಲ್ಲಿ ಹೇಳಿರ್ತಕ್ಕಂಥ ವಿಚಾರನ ಜನಗಳಿಗೆ ನಾವು ತಿಳಿಸೋದು ನಮ್ಮ ಕರ್ತವ್ಯ. ಸೊ ಇದು ಉಗಾದಿಯ ಹಬ್ಬದ ಮೊಟ್ಟ ಮೊದಲ ಆದ್ಯತೆಯ ಫಲ, ಸ್ಟಾರ್ಟಿಂಗು. ಆಮೇಲೆ ಮಿಕ್ಕಿದ್ದು ಒಂದೊಂದಾಗಿ ಮಾಡ್ಕೊಂತ ಹೋಗ್ತಾರೆ.
ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಯುಗಾದಿ ಹಬ್ಬದ ಆಚರಣೆಯ ಕುರಿತಾಗಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಯುಗಾದಿ ಹಬ್ಬದಲ್ಲಿ ಸ್ನಾನದ ಮಹತ್ವ ಏನಾಗಿರುತ್ತೆ, ಸೊ ಸ್ನಾನವನ್ನು ಯಾಕೆ ಮಾಡಬೇಕು, ಅದಕ್ಕೆ ಆದಂತಹ ಒಂದು ರೀತಿ ರಿವಾಜುಗಳಿರುತ್ತೆ, ನೀತಿ ನಿಯಮಗಳಿರುತ್ತೆ, ಯಾವ ಕ್ರಮದಲ್ಲಿ ಮಾಡಬೇಕಾಗತ್ತೆ, ಸೊ ಅದರಿಂದ ಯಾವ ರೀತಿಯಾದಂಥ ಫಲಗಳನ್ನು ನಾವು ಪಡ್ಕೊಳ್ಬಹುದು ಅಂತ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾಯಿತು. ಇನ್ನು ಯುಗಾದಿಯ ಆಚರಣೆ ಮುಂಚಿನ ದಿನಗಳಲ್ಲಿ ಒಂದು ರೀತಿಯಾಗಿತ್ತು, ಇತ್ತೀಚಿನ ದಿನಗಳಲ್ಲಿ ಯುಗಾದಿಯ ಆಚರಣೆ ಬಹಳಷ್ಟು ಕಡಿಮೆ ಆಗ್ತಾ ಬರ್ತಿದೆ. ಸೊ ಗುರುಗಳೇ, ಈಗ ಏನು ಅಂದರೆ ಹರಳೆಣ್ಣೆ ಸ್ನಾನ ಮಾಡುವಂಥದ್ದು ಒಂದು ಪ್ರಾಶಸ್ತ್ಯ ಇತ್ತು ಮುಂಚಿನ ದಿನಗಳಲ್ಲಿ. ಈಗ ಅದೆಲ್ಲ ಬರ್ತಾ ಬರ್ತಾ ಎಲ್ಲಾನು ಒಂದು ಆಚರಣೆಗಳು ಕಡಿಮೆ ಆಗ್ತಾ ಬರ್ತಿದೆ. ನಿಮ್ಗೆ ಏನ್ ಅನ್ಸುತ್ತೆ ಗುರುಗಳೇ? ಸಾಧಾರಣವಾಗಿ ಏನು ಅಂದ್ರೆ ಪ್ರವೀಣಿ, ವಿಶೇಷ ಏನು ಅಂದ್ರೆ ಹರಳೆಣ್ಣೆ ಸ್ನಾನ ಮಾಡಿದ್ರೆ ಹರಳೆಣ್ಣೆ ಅನ್ನೋದು ತಂಪು ಅಂತ, ಮನುಷ್ಯನ ಉಷ್ಣಾಂಶನ ತೆಗಿಬೇಕು, ಸೈಂಟಿಫಿಕಲ್ ರೀಸನ್. ಆದ್ರೆ ಏನತ್ತೆ, ಹರಳೆಣ್ಣೆ ಅನ್ನೋದು ಮಾತೃ ಛಾಯಾ ಅನುಗ್ರಹ ಅಂತ ಎರಡು ಎಣ್ಣೆಗಳು ಯಾವ್ಯಾವುದು, ಹೊಂಗೆ ಎಣ್ಣೆ, ಹರಳೆಣ್ಣೆ. ಹರಳೆಣ್ಣೆ ಬಂದು ಹರಳೆಣ್ಣೆ ಹತ್ತಿ ಮರದ ಪರಿವರ್ತನಾ ಸ್ವರೂಪಕ್ಕೆ, ಹತ್ತಿ ಮರ ಇದೆಯಲ್ಲ, ಹತ್ತಿ ಮರದಲ್ಲಿ ದತ್ತಾತ್ರೇಯರು ವಾಸವಾಗಿರ್ತಾರೆ. ಆವಾಗ ಅರ್ಪಣೆ ಮಾಡಕ್ಕೆ ಒಂದು ಮತ್ಸ್ಯಯಂತ್ರ ಅಂತ ಕರಿತೀವಿ. ಮತ್ಸ್ಯಯಂತ್ರ ಅಂದ್ರೆ ಅರಳು ಭತ್ತ ಅಂತ ಕರಿತಿದ್ವಿ. ಈ ಹರಳೆಣ್ಣೆ ಬೇರೆ, ಅರಳು ಭತ್ತ ಬೇರೆ. ಸೊ ಅದನ್ನ ಅರಳು ಭತ್ತನ ಹರಳೆಣ್ಣೆಯಲ್ಲಿ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಅರಳು ಭತ್ತನ ಮಸ್ತಿಗಳಿಗೆ ಹಾಕಬೇಕು ಅಂತ. ಇನ್ನೊಂದು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಯಾವುದೋ ಮಾತೃ ಛಾಯೆಯಲ್ಲಿ ಇರ್ತಕ್ಕಂಥವ್ರು ಇದ್ರೆ ಸ್ನಾನವನ್ನ ಮಾಡಿದ ಮೇಲೆ ಇವರು ಇರ್ತಕ್ಕಂಥ ಕ್ರಮ ಏನಿದೆ, ಆ ಕ್ರಮದಲ್ಲಿ ಎಲ್ಲರೂ ಜೀವಂತವಾಗಿರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಸಹೋದರ ಸಹೋದರಿಗಳ ಅವರ ಅನುಗ್ರಹಗಳಿರಬೇಕು ಅಂತ. ಸೊ ಪ್ರತಿಯೊಬ್ಬರೂ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಯುಗಾದಿ ಹಬ್ಬನ ಆಚರಿಸಿದ್ರೆ ಹೀಗೆ ಮಾಡಬೇಕು ಅಂತ ಒಂದೊಂದು ಕ್ರಮ ಇರುತ್ತೆ. ಸೊ ಏನ್ ಹೇಳತ್ತೆ, ಹರಳೆಣ್ಣೆನಲ್ಲಿ ಸ್ನಾನ ಮಾಡಿದಾಗ ತಂಪು ಬರದಾಗ ಎಷ್ಟೋ ಜನ ಜಿಡ್ಡು ಅದು ಹೋಗಲ್ಲ, ಮಾಡಲ್ಲ, ತುಂಬಾ ಹೊತ್ತು ಕಾಯ್ಬೇಕು ಅಂತ ಹೇಳ್ತಾರೆ. ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ಬೇಕು ಅಂತ ಏನ್ ಹೇಳತ್ತೆ, ಒಂದಿಷ್ಟು ಹಸಿ ಹಾಲು, ಆಮೇಲೆ ಹರಳೆಣ್ಣೆ, ಆಮೇಲೆ ದೇಹಕ್ಕೆ ಹೊಂಗೆ ಎಣ್ಣೆ ಅಂತ ಸ್ನಾನ ಮಾಡ್ತಿದ್ವಿ. ಹೊಂಗೆ ಎಣ್ಣೆ ಬೀಜ ಸಿಗಲ್ಲ, ಹೊಂಗೆ ಎಣ್ಣೆಯಲ್ಲಿ ಯಾರು ಎಣ್ಣೆ ತರಲ್ಲ. ಇಲ್ಲ, ಹರಳೆಣ್ಣೆಯನ್ನು ದೇಹಕ್ಕೆ ಹಚ್ಚಿದಾಗ ಏನಾಗುತ್ತೆ, ನಮ್ಮ ಪೋರ್ಸ್ ಅಲ್ಲಿ ಇರ್ತಕ್ಕಂಥಲ್ಲ ತಂಪು ವಾತಾವರಣ. ಅದು ಏನು, ತಿಂಗಳಿಗೆ 2 ಸಲ ಫಸ್ಟ್ ಕ್ಲಾಸ್ ಆಗಿ ಆಮ್ಶಂಕೆ ಅಂದ್ರೆ ಏನು ಅಂದ್ರೆ ಎಲ್ಲರೂ ಬೇದಿಗಳಿಗೆ ತಗೊಂಡ್ಬಿಡ್ತಿದ್ರು. ಸ್ನಾನ ಮಾಡ್ಕೊಂಡ್ರೆ ಒಳ್ಳೆ ಸ್ವಚ್ಛವಾಗಿ ಆಗ್ತಿದ್ವಿ, ಹಗುರವಾಗಿ ಹೋಗ್ತಿದ್ದು ದೇಹ. ತದನಂತರ ಫುಲ್ ಸ್ನಾನ ಮಾಡಿ 2 ಅವರ್ ಸ್ನಾನ ಮಾಡ್ಕೊಂಡ್ಬಿಟ್ರೆ ಹಬ್ಬಾಡ ಅಂತ ಒಳ್ಳೆ ಗಸಗಸೆ ಪಾಯಸ ಕೊಡು ಮಲ್ಕೊಂಡ್ರೆ ದೇಹದಲ್ಲಿರೋ ಸ್ಟ್ರೆಸ್ ಎಲ್ಲ ಹೊರಟೋಗುತ್ತೆ. ಈಗೇನು ಅಂದರೆ, ಅಯ್ಯೋ ನನಗೆ ಆಫೀಸು, ನನಗೆ ಟೈಮ್ ಇಲ್ಲ, ನಾನು ಸಾಫ್ಟ್ವೇರು, ನಾನು ಇಲ್ಲಿ ಹಾರ್ಡ್ವೇರ್ ಅಂದ್ಕೊಂಡು ಹೊರಟಾಗ್ತಾರೆ. ಇವ್ರಿಗೆಲ್ಲ ಏನಾಗಿದೆ, ಬ್ಯೂಟಿ ಕಾನ್ಷಿಯಸ್ ಹೊರಟಾಗಿರುತ್ತೆ. ಎಣ್ಣೆ ನೋಡು, ಇವತ್ತಿಗೂ ಕೇರಳಲ್ಲಿ ನೀನು ನೋಡು ಹೋಗು, ಎಲ್ಲವೂ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾರೆ. ಅಡಿಗೆಯಿಂದ ಹಿಡಿದು ತಲೆಯಿಂದ ಹಿಡಿದು ಅವ್ರ ಕೂದಲು ಕಪ್ಪಗಿರುತ್ತೆ, ದೇಹ ಯಾವಾಗಲೂ ಕಪ್ಪಗಿದ್ರೂ ಶೈನಿಂಗ್ ಇರುತ್ತೆ. ವಿಶೇಷವಾಗಿ ಯಾವ ರೋಗಗಳು ಬರಲ್ಲ, ಸ್ಕಿನ್ ಡಿಸೀಸ್ ಮೊದಲೇ ಬರಲ್ಲ. ಅಡಿಗೆ ಆಚರಣೆಗಳ ಒಳಗೆ ಹೋದಾಗ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಇದನ್ನೆಲ್ಲ ಮಾಡಲ್ಲ. ಹಬ್ಬದಲ್ಲಿ ಇರ್ತಕ್ಕಂಥ ವಾತಾವರಣ ಅರಿಶಿಣದ ಸ್ನಾನವನ್ನು ಮಾಡಿಸ್ಬೇಕು. ಸೊ ಹೆಣ್ಣು ಮಕ್ಕಳು ಅರಿಶಿಣ ಹಚ್ಕೊಂಡು ಸ್ನಾನ ಮಾಡಬೇಕು. ಅರಿಶಿಣ ಹಚ್ಕೊಳ್ಳೋದೇನಕ್ಕೆ ಅಂದರೆ, ಹರಳೆಣ್ಣೆ ಹಚ್ಕೊಂಡಾಗ ಅರಿಶಿಣ ಚೆನ್ನಾಗಿ ಮೇಜ್ ಮೆತ್ಕೊಳ್ಳುತ್ತೆ. ಮೆತ್ಕೊಂಡಾಗ ಅಟ್ಲೀಸ್ಟ್ ಮಂಗಳವಾರ, ಅಟ್ಲೀಸ್ಟ್ ಶುಕ್ರವಾರ, ಭಾನುವಾರ ಸ್ನಾನ ಮಾಡಿದ್ರೆ ಅವಳಿಗೆ ಯಾವ ಕ್ರಿಮಿಕೀಟಗಳು ಬರಲ್ಲ. ಯಾವ ಕ್ರಿಮಿಕೀಟಗಳು ಅಂದ್ರೆ ಶುದ್ಧವಾಗಿರ್ತಾಳೆ ಅಂತ. ಅಯ್ಯೋ ನನ್ನ ಬ್ಯೂಟಿ ಕಾನ್ಷಿಯಸ್, ನಾನು ಮಾರಮ್ಮ ಕಂಡಂಗೆ ಕಂಡುಬಿಡ್ತೀನಿ ಅಂತ ಇವಳು ಯಾವಳು ಹಚ್ಕೊಳ್ಳೋದೇ ಇಲ್ಲ. ನಡುವೆ ಅರ್ಶನ ಏನ್ ಮಾಡ್ತೀಯಾ? ಸೊ ಅರ್ಶನ ಹಚ್ಕೊಂಡಾಗ ಏನಾಗುತ್ತೆ, ಪರಪುರುಷ ಕಾಮ ದೃಷ್ಟಿ ಅವಳ ಮೇಲೆ ಬರಲ್ಲ. ಇವಳು ದೇವತೆ ಕಂಡಂಗೆ ಕಂಡಾಗ ಅವನಿಗೆ ಕೆಟ್ಟ ದೃಷ್ಟಿ ಬರಲ್ಲ ಅನ್ನೋದಕ್ಕೆ ಆ ಕಾಲದಲ್ಲಿ ಮಾಡ್ತಿದ್ರು. ಕೈ ತುಂಬಾ ಬಳೆ ಹಾಕೊಂಡ್ರೆ ಕೇತು ದೋಷ ಪರಿವರ್ತನೆ, ಪರಪುರುಷ ಕಾಮ ದೃಷ್ಟಿ ಅವಳ ಮೇಲೆ ಬೀಳದಿರ್ಲಿ ಗಾಜಿನ ಬಳೆಗಳು ಹಾಕೋದು, ಪ್ಲಾಸ್ಟಿಕ್ ಗಿಸ್ಟಿಕ್ ಹಾಕಿದ್ರೆ ಕಾಮದೃಷ್ಟಿ ಬಂದೇ ಬರುತ್ತೆ ಅಂತ ಹೇಳ್ತೀವಿ. ಆಮೇಲೆ ಸಿಂಧೂರ ಅರವಿಂದ ಅಂತ ಹೇಳಿ ಸಿಂಧೂರ ಹಚ್ಕೊಳ್ತಕ್ಕಂಥದ್ದು ಮದುವೆ ಆದವ್ರ ಮಾತ್ರ ಸಿಂಧೂರ ಹಚ್ಕೋಬೇಕು. ಮದುವೆ ಆಗದಿದ್ದವ್ರು ಸಿಂಧೂರ ಹಚ್ಕೊಳ್ಳೋದಿಲ್ಲ. ಇವ್ರು ಫ್ಯಾಷನ್ಗೆ ಎಲ್ಲಂದ್ರೆ ಸಿಂಧೂರ ಹಚ್ಕೊಂಡು ಹೋಗ್ತಿರ್ತಾರೆ. ಅಂದ್ರೆ ಆ ಕಾಲದಲ್ಲಿ ಏನು ಹೇಳೋರು ಅಂದ್ರೆ, ದೊಡ್ಡ ಬಾರ್ಡರ್ ಪಂಚೆ ಹಾಕೊಂಡ್ರೆ ಗಂಡ ಹೆಂಡತಿ ಬದುಕಿದ್ದಾರೆ ಅಂತ. ಗಂಡ ಆಗಲಿ ಹೆಂಡತಿ ಆಗಲಿ ದೊಡ್ಡ ಬಾರ್ಡರ್, ಹೆಂಡತಿ ಸತ್ತೋಗಿದ್ದಾಳೆ ಅಂದ್ರೆ ಸ್ಮಾಲ್ ಬಾರ್ಡರ್ ಹಾಕೊಂಡ್ಬಿಡ್ತಿದ್ದ, ವೈಟ್ ಪಂಚೆನ ಹಾಕೊಂತಿದ್ದ. ಸೊ ಅದರಲ್ಲೇ ಗೊತ್ತಾಗ್ತಿತ್ತು ಓನ್ ಹೆಂಡತಿ ಇಲ್ದಿದ್ದವನು. ಕೋಲ್ ಕೊಟ್ಬಿಡೋರು. ಯಾಕೆ ಕೋಲ್ ಕೊಡೋರು ಅಂದ್ರೆ, ಮದುವೆ ಆಗದ ಸಮಯದ ಕೋಲ್ ಯಾಕೆ ಕೊಡ್ತಾರೆ ಅಂದ್ರೆ, ನನ್ನ ಆಧಾರ ಹೊಟ್ಟೋಯ್ತು, ನಾನು ನಿರಾಧಾರ ಆಗಿರೋದು ಈ ಆಧಾರ ಕೋಲು. ಹೆಣ್ಣು ಮಕ್ಕಳಿಗೆ ದೊಡ್ಡ ಬಾರ್ಡರ್ ಇಲ್ಲ, ಚಿಕ್ಕ ಬಾರ್ಡರ್ ಹಾಕೊಂಡು ಯಾವ ಸೀರೆ ಬೇಕಾದ್ರೆ ಉಟ್ಕೋಬಹುದು. ಸಿಂಧೂರ ಹಾಕೊಂಡ್ರೆ ಇವಳು ಮದುವೆ ಆಗಿದ್ದಾಳೆ ಇಲ್ಲ. ಇದೆಲ್ಲ ದೂರದೃಷ್ಟಿಯಲ್ಲಿ ಸೂಕ್ಷ್ಮತೆ ಆ ಕಾಲದಿತ್ತು. ಸೊ ಹಣ್ಣೆ ಸ್ನಾನ ಮಾಡಿದಾಗ ನೀನು ಎಣ್ಣೆ ಮುಖ ಇರ್ತಿರ್ಲಿಲ್ಲ. ನಿನ್ನ ಯಾವುದೇ ಕಾಂತಿಗಳು ಹೊರಭಾಗದಲ್ಲಿ ಕಾಣಿಸದೇ ಇರತಕ್ಕಂಥ ನ್ಯಾಚುರಲ್ ಆಗಿರ್ತಿತ್ತು. ಸೊ ಅದಕ್ಕೋಸ್ಕರ ಹರಳೆಣ್ಣೆ ದೇಹದಲ್ಲಿ ಹಚ್ಕೊಳ್ಳದೇ ಇರೋ ಈ ನಡುವೆ ಇವ್ರು ಹಚ್ಕೊಳ್ದ ಉಷ್ಣ, ಕೂದಲು ಉದ್ರೋಗುತ್ತೆ, ಯಾವಾಗಲೂ ಹೀಟು, ಕೂತ್ಕೊಂಡು ಕೆಲಸ ಮಾಡ್ತಾರೆ, ಗಾಡೀಲಿ ಪ್ರಯಾಣ ಮಾಡ್ತಾರೆ, ಪ್ರಯಾಣಗಳು ಮಾಡ್ತಾ ಇದ್ದಾಗ ರೋಗ ರುಜಿನಗಳು ಹೆಚ್ಚು, ಊಟ ಒಳಗೆ ಹೋಗಲ್ಲ, ಲಿವರ್ ಇನ್ವರ್ಟೆಡ್ ಆಗಿಬಿಡುತ್ತೆ, ಜೀರ್ಣಶಕ್ತಿ ಮೊದಲೇ ಬರಲ್ಲ. ಸೊ ಇದಕ್ಕೆಲ್ಲ ಕಾರಣ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಹಾರ್ಟ್ಗೆ ಪ್ರಾಬ್ಲಮ್ಗಳು ಬೇಗ ಆಗುತ್ತೆ, ಆಯುಸ್ಸು ಕ್ಷೀಣಿಸುತ್ತೆ. ಸೊ ಇದನ್ನೆಲ್ಲ ಏನು ಅಂದರೆ ಹರಳೆಣ್ಣೆ ಸ್ನಾನ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳ್ತಾರೆ, ಹರಳೆಣ್ಣೆ ಜ್ಞಾಪಕ ಇಟ್ಕೊಳ್ಳಿ, ಹರಳೆಣ್ಣೆ ಅನ್ನೋದೇ ಹಾರ್ಟ್ಗೆ ಇಂಪಾರ್ಟೆಂಟ್. ಇವತ್ತಿಗೂ ಒಂದು ದೇವಸ್ಥಾನ ತಮಿಳುನಾಡಿದೆ, ಬಹಳ ವಿಶೇಷವಾಗಿರ್ತಕ್ಕಂಥ ಅಮ್ಮನವ್ರಿಗೆ ಹೃದಯ ದೇವತೆ ಅಂತ ಕರೀತಾಳೆ. ಅವಳಿಗೆ ಜಗದಾಂಬಾನ ತ್ರಿಪುರ್ತವರ್ಧಿನಿ ಅಂತ. ಆ ತ್ರಿಪುರ್ತವರ್ಧಿನಿ ಅಂದರೆ 3 ಹಾರ್ಟ್. ನಮ್ಮ ಮನುಷ್ಯನಿಗೆ ಹಾರ್ಟ್ ಇದ್ದಾಗ ಅವಳಿಗೆ ಹರಳೆಣ್ಣೆ ಸ್ನಾನ ಮಾಡಿಸಿ, ಹರಳೆಣ್ಣೆಲ್ಲೇ ಎತ್ಕೊಂಡು ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಆ ಎಣ್ಣೆನ ಕೊಡ್ತಾರೆ.
ಆ ಹಾರ್ಟ್ನ ಒಳಗೆ ತೊಗೊಂಡಾಗ ಆ ಎಣ್ಣೆನ ಪ್ರಸಾದವಾಗಿ ಸ್ವೀಕರಿಸಿದಾಗ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಹೋಗುತ್ತೆ ಅಂತ. ಇದೆಲ್ಲ ಬಹಳ ವಿಶೇಷ. ಸೊ ಇದನ್ನ ಅವ್ರು ತೋರಿಸಿದಾಗ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕಿಂದ ದೂರ ಆಗಬೇಕು ಅಂದ್ರೆ ಹರಳೆಣ್ಣೆ ಸ್ನಾನ ಮಾಡುವಂತ ಮೊದಲು ಕಾಲದಲ್ಲಿ ಹೇಳೋರು. ತಂಪು ದೇಹಕ್ಕಾಗೋದು ಇಂಪಾರ್ಟೆಂಟ್. ಹರಳೆಣ್ಣೆ ಹಚ್ಕೊಂಡು ಯಾಕೆ ಸ್ನಾನ ಮಾಡ್ತೀವಿ, ಅದು ಯುಗಾದಿಯಲ್ಲಿ ವಿಶೇಷವಾಗಿ ಅದನ್ನ ಸ್ನಾನದ ಪ್ರಾಶಸ್ತ್ಯನ ನಮಗೆ ಗುರುಜಿಯವರು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಯುಗಾದಿ ಅಂದ ತಕ್ಷಣ ನಮಗೆ ಬೇವು ಬೆಲ್ಲ ನೆನಪಾಗತ್ತೆ. ಬೇವು ಬೆಲ್ಲವನ್ನ ಯಾಕೆ ತಿಂತೀವಿ, ಇದರ ಹಿನ್ನೆಲೆ ಏನು, ಇತಿಹಾಸ ಏನು, ಪುರಾಣಗಳಲ್ಲಿ ಇದರಲ್ಲಿ ಏನನ್ನ ಉಲ್ಲೇಖಿಸಲಾಗಿದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಗುರುಗಳೇ, ಬೇವು ಬೆಲ್ಲವನ್ನ ಯುಗಾದಿ ಹಬ್ಬದಲ್ಲಿ ಯಾಕೆ ಹಂಚ್ತೀವಿ ಅಥವಾ ಯಾಕೆ ತಿನ್ಬೇಕು ನಾವು? ಆ ಬೇವು ಬೆಲ್ಲ, ಬೇವೇನೋ ಪಾರ್ವತಿ ಆಗೋದು, ಸರಸ್ವತಿ ಲಕ್ಷ್ಮಿ ಇವರಿಬ್ಬರು ಎಲ್ಲಿ ಹಾಕ್ತಾರೆ ಅಂತ. ಸೊ ಸರಸ್ವತಿ ಅಂದರೆ ವಾಗ್ಶುದ್ಧಿ ಅಂತ ಕರಿತೀವಿ. ಏನಕ್ಕೆ ವಾಗ್ಶುದ್ಧಿ ಅಂದರೆ ವಾಗ್ದೇವಿ ಅಂತ ಒಬ್ಳಿದ್ದಾಳೆ. ಈ ವಾಗ್ದೇವಿ ಅನ್ನೋಳು ತಮಿಳ್ನಾಡಲ್ಲಿ ಪೇಚಮ್ಮ, ಕನ್ನಡದಲ್ಲಿ ವಾಗ್ದೇವಿ. ಸೊ ಈ ವಾಕ್ ಅನ್ನೋದು ಮನುಷ್ಯನಿಗೆ ನೆತ್ತಿ ಬಂದಿರುತ್ತೆ ಅಂತಾರೆ. ಆ ಥರ ಮಕ್ಕಳೆಲ್ಲ ಹುಡ್ತಾರೆ, ಅವ್ರಿಗೆಲ್ಲ ಮಾತು ಬರಲ್ಲ. ತಾಳ ಹಾಕ್ತೀಯ, ತಾಳ ಹಾಕಿದಾಗ ತಾಳದ ಸೌಂಡೇ ಕೇಳಲ್ಲ ನಿನಗೆ. ಸೌಂಡ್ ಕೇಳದೇ ಇದ್ದರೆ ಇಸೈ, ಅವಳೇ ಸರಸ್ವತಿ. ಸಮುದ್ರ ಅಲೆಗಳು ಬರ್ತಾ ಇರುತ್ತೆ, ಅಲೆಗಳೇನೋ ಕಾಣಿಸ್ತಾ ಇರುತ್ತೆ, ಅಲೆಗಳಿಗೆ ಸೌಂಡ್ ಇಲ್ಲದೇ ಇದ್ದರೆ ಅವಳೇ ಮಹಾ ಸರಸ್ವತಿ. ಅದಕ್ಕೆ ಶಿವನ ತಂಗಿಯಾಗಿರ್ತಕ್ಕಂಥ ಸರಸ್ವತಿ, ವಿಷ್ಣುಗೆ ವಿಶೇಷವಾಗಿರೋ ತಂಗಿಯಾಗಿರೋ ದುರ್ಗಾ, ಮಹಾ ಪರಿಪೂರ್ಣವಾಗಿರತಕ್ಕಂಥ ಲಕ್ಷ್ಮಿ ಸಾಕ್ಷಾತ್ ಬ್ರಹ್ಮನಿಗೆ ಅವಳು ಹಳದಿ ಇವಳು ಹಳದಿ ಅಂತ. ಸೊ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನೇ ಇರಲಿ, ಇವತ್ತಿನ ದಿವಸ ಎಲ್ಲರೂ ಮಾಡ್ತಕ್ಕಂಥ ಈ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಶ್ರುತಿ ಅಂತ ಕರಿತೀವಿ. ಶ್ರುತಿ ಅಂದರೆ ಸರಸ್ವತಿ ವಾಕ್ಶುದ್ಧಿ ಅಂತ ಕರಿತೀವಿ. ವಾಕ್ ಇಲ್ದೇರೆ ಏನೂ ಮಾಡೋಕ್ಕಾಗಲ್ಲ ಅಂತ. ಸೊ ಪ್ರತಿಯೊಬ್ಬ ಮನುಷ್ಯನೂ ಈ ಹಬ್ಬದ ಆಚರಣೆಯಲ್ಲಿ ಮಾಡಬೇಕಾದ್ರೆ ಸರಸ್ವತಿ ಸ್ಮರಣೆ ಇಲ್ಲದೆ ಮಾಡ್ಕೊಳ್ಳೋಗಿಲ್ಲ. ಸೊ ಸರಸ್ವತಿ ಸ್ಮರಣೆ ನೀವೆಲ್ಲ ಮಾಡ್ಕೋಬೇಕಾದ್ರೆ ಈ ಹಬ್ಬಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸರಸ್ವತಿ ಸ್ಮರಣೆ, ತದನಂತರ ದುರ್ಗಾ ಸ್ಮರಣೆ, ಆಮೇಲೆ ಮಹಾಲಕ್ಷ್ಮಿ ಸ್ಮರಣೆ. ಈ ಮೂರನ್ನು ನೋಡಿದಾಗ ಪ್ರಾರ್ಥನೆ. ಸೊ ಏನು ಅಂದರೆ ಹುತ್ತದಲ್ಲಿ ಬಂದಿರತಕ್ಕಂಥ ಬೇವಿನ ಮರ, ಹುತ್ತದಲ್ಲಿ ಬಂದಿರೋ ಬೇವಿನ ಮರ ಪಾರ್ವತಿ, ಎಡಭಾಗದಲ್ಲಿ ಬಂದಿರತಕ್ಕಂಥ ಗದ್ದೆಯಲ್ಲಿ ಬಂದಿರತಕ್ಕಂಥದ್ದು ಸಕ್ಕರೆ, ಆ ಸಕ್ಕರೆಯ ಭಾಗದಲ್ಲಿ ಬಂದಿರತಕ್ಕ ಕಬ್ಬು, ಈ ಕಬ್ಬಿನ ಭಾಗದಲ್ಲಿ ಬಂದಿರೋದೇ ಬೆಲ್ಲ. ಅದಕ್ಕೆ ಏನು ಹೇಳುತ್ತೆ, ಎಲ್ಲವೂ ಪೂರ್ತಿಯಾಗಿ ಬಂದಂದರೆ ಕೈ ಕೆಸರಾದರೆ ಬಾಯಿ ಮೊಸರು, ಕೈ ಕೆಸರಾಗಬೇಕು ಫಸ್ಟು, ಆಮೇಲೆ ಬಾಯಿ ಮೊಸರು. ಸೊ ಬೇವು ಬೆಲ್ಲ ಅಂದರೆ ನಿನ್ನ ಜೀವನ ಯಾವತ್ತೂ ಕೈ ಕೆಸರಾಗಬೇಕು, ಆಮೇಲೆ ಬೆಲ್ಲ. ಎಲ್ರಿಗೂ ಏನು ಗೊತ್ತಾ, ಇಮ್ಮಡಿಯೇಟ್ ಇನ್ಸ್ಟೆಂಟ್ ಆಗಬೇಕು. ಅಯ್ಯೋ ಕಹಿ ನಮ್ಗೆ ಬೇಡಪ್ಪ, ನಾವು ಸ್ವಲ್ಪ. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ, ಪೆದ್ದಾಗಿ ಏನು ಮಾಡ್ತಾರೆ ನೋಡು. ಇವತ್ತು ನಾವು ಕಾರ್ಯಕ್ರಮದಲ್ಲಿ ಬೇವು ಬೆಲ್ಲ ಮಾತ್ರ ಇಟ್ಟಿದ್ದೀವಿ. ಅವ್ರೇನು ಮಾಡ್ತಾರೆ, ಹುರ್ಗಡ್ಲೆ, ಜೀರಿಗೆ ಮಿಠಾಯಿ ಮಕ್ಕಳಿಗೆಲ್ಲ ಹಾಕ್ಬಿಟ್ಟು ಕಹಿ ಇರಬಾರ್ದು, ಹಿಂಗೆಲ್ಲ ಮಾರ್ದು ಯಾವತ್ತು ತಿಳ್ಕೊ. ಆಮೇಲೆ ಬೇವು ಅಷ್ಟೇ, ಎಲ್ಲ ಬೇವಿನ ಎಲೆ ಹಾಕಬಾರ್ದು, ಬೇವಿನ ಚಿಗುರುಗಳು ಹಾಕಬೇಕು. ಯಾಕೆಂದರೆ ಹುತ್ತದ ಮೇಲೆ ಬಂದಿರೋ ಬೇವಿನ ಮರಗಳು ತಾವಾಗೇ ಎಲ್ಲೆಲ್ಲಿ ಬೆಳೆದಿರುತ್ತೋ ಅಲ್ಲಿ ಚೌಡೇಶ್ವರಿ ಸಂಚಾರ ಅಂತ. ಚತುರ್ಭುಜಾಂ ಮಹಾದೇವಿಂ ಶಿವ ವಾಮಾಂಕ ಸಂಸ್ಥಿತ ಮಂದೇ ಚೌಡಾಂಬಿಕಾಂ ದೇವಿಂ ತೈನಾಚಲ ಸಂಸ್ಥಿತಾಂ. ತೈನಾಚಲ ಅಂದರೆ ಸಂಪಿಗೆ ಹೂ ತೋಟದವಳು ಅಂತ. ಸಂಪಿಗೆ ಹೂ ತೋಟದಲ್ಲಿ ಎಲ್ಲಿ ಬೇವಿನ ಮರ ಬರುತ್ತೋ ಅವಳನ್ನ ಹೊಸ ವರ್ಷದಲ್ಲಿ ಆಚರಿಸ್ಕೋಬೇಕು. ಅವಳು ನಮಸ್ಕಾರ ಮಾಡೋದು, ಕಾಳಿಗೆ ಅವಳೇ ಆಚರಣೆ ಪಕ್ಕದಲ್ಲಿರೋಳು. ಇದ್ರ ಜೊತೆಗೆ ಲಕ್ಷ್ಮಿ ಎಲ್ಲಿರ್ತಾಳೆ, ಅವಳು ಸಾಕ್ಷಾತ್ ವಾರಾಹಿ ಜೊತೆ ಕೂತಿರ್ತಾಳೆ. ಅದಕ್ಕೆ ವಾರಾಹಿ ಲಕ್ಷ್ಮಿ ವಾರಾಹಿ ಅಂತ ಕರೀತಾರೆ. ಸೊ ಸೃಷ್ಟಿ ಬರೋದು ಯಾವಾಗ, ಸಂಕ್ರಾಂತಿಗೆ ಮೊದಲು. ಅಂದರೆ ಯಾರ್ಯಾರು ಸಂಕ್ರಾಂತಿಗೆ ಹೋಗಿ ಫಸಲು ಕುಯ್ ಮಾಡ್ತಾರೋ, ಸೃಷ್ಟಿಗೆಲ್ಲ ಒಂದು ಹುತ್ತ ಬಿಟ್ಟು ಒಂದು ಹುತ್ತ ಬಿಟ್ಟು ಹಾವು ಹೊಟ್ಟೋಗತ್ತೆ ಅಲ್ಲಿಂದ. ನೀವೆಲ್ಲ ಹಾಲು ಮೊಸರಲ್ಲಿ ಹಾಕ್ಬಿಟ್ಟಾಗ ಅದಕ್ಕೆ ಇಷ್ಟ ಇಲ್ಲ, ಒದ್ದೆ ಆಗೋ ಜಾಗ ಇಷ್ಟ ಇಲ್ಲ, ಹುತ್ತದಲ್ಲಿ ಒದ್ದೆ ಆಗೋಕ್ಕೆ ಇಷ್ಟ ಇಲ್ಲ. ಇವರೆಲ್ಲ ಹಾಕಿ ಧೂಪ ಹಾಕಿ ಗಬ್ಬೆಬ್ಸಿ ಹಾವು ಓಡಿಸ್ಬಿಟ್ಟಿರ್ತಾರೆ. ಸೃಷ್ಟಿ ಏನಾಯ್ತು, ಹಾವು ಓಡ್ತಿತ್ತು. ಆಮೇಲೆ ನೀನು ಫಸಲು ಕಟ್ ಮಾಡುವಾಗ ಸಂಕ್ರಾಂತಿಗೆ ಏನು ಮಾಡ್ತೀಯಾ, ಫಸ್ಟ್ ಸಂಕ್ರಾಂತಿಗೆ ಬರ್ತಕ್ಕಂಥದ್ದು ಕಬ್ಬು. ಆ ಕಬ್ಬನ್ನು ತೊಗೊಂಬಂದ್ರೆ ಲಕ್ಷ್ಮಿ ಬಂದಾಯಿತು. ಹುತ್ತದಿಂದ ಜಗನ್ಮಾತೆ ಚೌಡೇಶ್ವರಿ, ನಾಗಚೌಡೇಶ್ವರಿ ಬಂದ್ಲು. ಇವರಿಬ್ಬರು ಸೇರಿ ಯಾವುದಕ್ಕೆ ಬರ್ತಾರೆ, ಬೇವು ಬೆಲ್ಲವು ಮನುಷ್ಯ ತಿಂದರೆ ಕಣ್ಣು ಕಾಣದೇ ಇರೋ ಸರಸ್ವತಿ ದೇಹದಲ್ಲಿ ಶುಚಿರುಚಿ ಅಂದರೆ ನಿನ್ನ ಕಷ್ಟಗಳನ್ನೆಲ್ಲ ಶಮನೆ ಮಾಡಿ ದುಃಖದಿಂದ ಪರಿವರ್ತನೆ. ಅದಕ್ಕೆ ಪಳನಿಗೆ ಹೋದರೆ ಯಾವತ್ತೂ ತಿಳ್ಕೊ, ಇಡೀ ಜಗತ್ತಲ್ಲಿ ಯಾವ ಮನುಷ್ಯ ಕಷ್ಟ ಇದ್ದಾನೋ ಪಳನಿ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಹೆಂಗಿರ್ತಾನೆ ಹೇಳೋ ಪಳನಿ, ಮೊಟ್ಟೆಯ ಅಂಡಿ ಅಂದ್ರೇನು, ತಲೆ ಗುಂಡು ಹೊಡ್ಸ್ಕೊಂಡಿರ್ತಾನೆ, ಕೋಲೊಂದು ಇಟ್ಕೊಂಡು ಕೋಪಿನೊಂದು ಹಾಕೊಂಡಿರ್ತಾನೆ. ರಾತ್ರಿ ಏನು ಮಾಡ್ತಾನೆ, ಸಾಯಂಕಾಲ ಪ್ರತಿದಿನ ಸಾಯಂಕಾಲ ಅವನಿಗೆ ರಾಜಾಲಂಕಾರ. ಅಂದರೆ ನೀನು ಬರೀ ಕೈಯಲ್ಲಿ ಬಂದವನು, ಬರೀ ಕೈಯಲ್ಲಿ ಏನು ಇಲ್ಲದೆ ನಿರ್ವಾಹಕವಾಗಿ ಬಂದ್ಬಿಟ್ಟಿರ್ತೀಯಲ್ಲ, ರಾತ್ರಿ ನಿಂಗೆ ರಾಜಾಲಂಕಾರವಾಗಿ ಅಂದರೆ ಕೈ ತುಂಬ ಕೊಟ್ಟು ಕಳಿಸೋ ಆಶೀರ್ವಾದ ಮಾಡೋನು ಸುಬ್ರಹ್ಮಣ್ಯ ಒಬ್ಬನೇ. ಅದಕ್ಕೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ತಾಂಗಿದ ಸಮಪ್ರಭಂ ಕುಮಾರಶಕ್ತಿ ಅಷ್ಟನ್ ಮಂಗಳಂ ಪ್ರಣಾಮ. ಈ ಸರಸ್ವತಿ ತೊಡೆ ಮೇಲೆ ಕೂತಿರ್ತಕ್ಕಂಥವಳೆ ಏಕಾರ್ಚಿತ್ರವಾಗಿರ್ತಕ್ಕಂಥ ಸರಸ್ವತಿ. ಅದಕ್ಕೆ ಬೇವು ಬೆಲ್ಲ ಭಾಳ ಇಂಪಾರ್ಟೆಂಟ್. ಅಂದರೆ ಚೌಡೇಶ್ವರಿ ಅಂದರೆ ಪಾರ್ವತಿ, ಲಕ್ಷ್ಮಿ ಇರ್ತಕ್ಕಂಥವಳು ಮಧುಪ್ರಿಯಾಂ ದೇವಿ. ಅದಕ್ಕೆ ಜೇನುತುಪ್ಪ ಆಮೇಲೆ ಬೆಲ್ಲ ಎಲ್ಲವೂ ಸಿಹಿನೇ. ಅದಕ್ಕೆ ಏನು ಹೇಳ್ತೆ, ಮನುಷ್ಯ ಚೆನ್ನಾಗಿರೋವಾಗ ಎಲ್ಲ ಮುತ್ಕೊಳ್ತಂತೆ. ಏನೋ ಒಣಗೋದ್ಮೇಲೆ ಬೆಲ್ಲ ಹೊಟ್ಟೋದ್ಮೇಲೆ ಸಿಹಿ ಹೊಟ್ಟೋದ್ಮೇಲೆ ಯಾವನೂ ಇರಲ್ಲ.
ಅದಕ್ಕೆ ಹೇಳೋದು ನಮ್ಮನ್ನು ಏಕಾಗ್ರವಾಗಿ ಒಂದೇ ಸಮಕ್ಕೆ ಇಡ್ತಕ್ಕಂಥವ್ರು ಯಾರು ಅಂದರೆ ಜಗನ್ಮಾತೆ. ಅದೇ ಬೇವು ಬೆಲ್ಲ ಈ ಥರ ಇರಿ. ಸುಖ ಜೀವನ ಗಂಡ ಹೆಂಡ್ತಿನೂ ಅಷ್ಟೇ, ಬೆಳಗ್ಗೆ ಜಗಳ ಮಾಡೋರು ರಾತ್ರಿ ಉಂಡು ಮಲಗೋವರೆಗೂ ಮಾತ್ರ, ಇನ್ನೊಬ್ಬರು ಮಾತು ಕಿವಿ ಕೇಳ್ಕೊಂಡು ಹಾಳು ಮಾಡಬೇಡಿ. ಸುಖ ಸಂಸಾರ ಜೀವನ ಚೆನ್ನಾಗಿ ಮಾಡಿ. ಆವಾಗ ಗೌಪ್ಯವಾಗಿರೋ ಸರಸ್ವತಿ ರಾಜಮಾತಂಗೆ ನಮ್ಮ ಕುಟುಂಬವನ್ನು, ನಿಮ್ಮ ಕುಟುಂಬನ ಸಂರಕ್ಷಣಾಪೂರ್ವಕವಾಗಿ ಚೆನ್ನಾಗಿ ಕಾಪಾಡ್ತಾಳೆ ಅನ್ನೋದು ಬೇವು ಬೆಲ್ಲನ ವಿಶೇಷತೆ. ಸೊ ಈ ಬೇವು ಬೆಲ್ಲ ಅನ್ನೋದು ಪ್ರತಿ ವರ್ಷಕ್ಕೆ ನೀವು ನಂಬ್ಕೊಳ್ತಿರೋ ಬಿಡ್ತಿರೋ ಅದು ಕರೆಕ್ಟಾಗಿ ಉಗಾಸೆ ಮೇಲೆ ಚಿಗುರುತ್ತೆ. ಬರೀ ಬೇವಲ್ಲ, ಮಾವಿನಕಾಯಿ ಚಿಗುರುತ್ತೆ, ಮಾವಿನ ಎಲೆಗಳು ಚಿಗುರುತ್ತೆ, ಎಲ್ಲ ಚಿಗುರು ಬರೋದು ಈ ಯುಗಾದಿ ಸಮಯಕ್ಕೆ. ಅಂದರೆ ಅಭಿವೃದ್ಧಿಯ ಮಾರ್ಗವನ್ನು ಹೊಸ ವರ್ಷದಲ್ಲಿ ನೂತನವಾಗಿ ಬರ್ತಕ್ಕಂಥದ್ದು. ಒಣಗೋಗಿ ಎಲ್ಲ ಬಿದ್ದು ಹೋಗಿದ್ದ ಸಮಯದಿಂದ ಮತ್ತೆ ಚಿಗುರ್ತಕ್ಕಂಥದ್ದು. ನಿನ್ನ ಜೀವನ ಚಿಗುರ್ಲಿ, ನಿನ್ನ ಕಷ್ಟ ಕತ್ಲು ಬೆಳಗಾಗಲಿ ಅನ್ನೋದಾಗ ಬೇವು. ಬೆಲ್ಲ ಅಂದರೆ ಬಾಯಿ ಸಿಹಿಯಾಗ್ಲಪ್ಪ ನಿನಗೆ, ಫಸ್ಟ್ ಬಂದ ತಕ್ಷಣ ಬೆಲ್ಲದ ಕಾಫಿ ಕೊಡೋರು, ಬನ್ನಿ ಬೆಲ್ಲ ಕೊಡೋರು, ಒಂದು ನೀರು ಕೊಡೋರು ಲೋಟದಲ್ಲಿ, ಅದೆಲ್ಲ ಈ ಕಾಲದಲ್ಲಿ ಇಲ್ಲ. ಸೊ ಅದರಿಂದ ಈ ಬೆಲ್ಲ, ಬೇವು ಬೆಲ್ಲ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಸಂಪ್ರದಾಯ ಸನಾತನ ಧರ್ಮದಲ್ಲಿ ಈ ಭಾರತ ದೇಶದಲ್ಲಿ ಮಾತ್ರ ಸಾಧ್ಯ. ನಾ ಭೂತೋ ನಾ ಭವಿಷ್ಯ, ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಓಕೆ, ಇನ್ನು ವೀಕ್ಷಕರೇ, ಯುಗಾದಿ ಹಬ್ಬದ ಆಚರಣೆಯ ಮಹತ್ವತೆಯ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಯುಗಾದಿ ಹಬ್ಬದ ಆಚರಣೆ ಹೇಗಿರಬೇಕು ಅಂತ ತಿಳ್ಕೊಳ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನಕ್ಕೆ ಬಹಳ ಮಹತ್ವತೆಯನ್ನು ಕೊಡ್ತಾ ಇದ್ದೀವಿ. ಸೊ ಎಣ್ಣೆ ಸ್ನಾನವನ್ನು ಯಾಕೆ ಮಾಡಬೇಕು ಅಂತ ಆಯಿತು. ಹಾಗೆ ಜೊತೆಲಿ ಏನು ಅಂತ ಹೇಳಿದ್ರೆ ಬೇವು ಬೆಲ್ಲವನ್ನು ಅವತ್ತಿನ ದಿನ ನಾವು ತಿಂತೀವಿ. ಯಾಕೆ ತಿನ್ನಬೇಕು, ಅದರ ವಿಶೇಷತೆ ಏನು ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ರು. ಇನ್ನು ಅಡಿಗೆಗೆ ಬಂದರೆ ಬಹಳ ಪ್ರಾಶಸ್ತ್ಯವನ್ನು ನೀಡ್ತೀವಿ. ನಮ್ಮ ಹಿಂದೂ ಧರ್ಮದಲ್ಲಿ ಒಬ್ಬಟ್ಟು ಅಥವಾ ಹೋಳಿಗೆಯನ್ನೇ ಮಾಡ್ತೀವಿ ಯುಗಾದಿ ಹಬ್ಬಕ್ಕೆ. ಇದಕ್ಕೂ ಕೂಡ ಏನಾದರೂ ಹಿನ್ನೆಲೆ ಇದೆಯಾ ಗುರುಗಳೇ? ಖಂಡಿತ. ಏನು ಅಂದರೆ ಪೂರ್ಣಪೋಳಿ ಅಂತ ಕರೀತಾರೆ, ಎಲ್ಲ ನಾರ್ತ್ ಕಡೆ ಮರಾಠಿಯವರೆಲ್ಲ ಪೂರ್ಣಪೋಳಿ ಅಂತ ಕರೀತಾರೆ. ಏನು ಅಂದರೆ ಇದನ್ನು ತೊಗರಿಬೇಳೆಯಲ್ಲಿ ವಿಶೇಷವಾಗಿ ಮಾಡ್ಕೊಳ್ಳೋದು. ಈ ತೊಗರಿಬೇಳೆ ಅನ್ನೋದು ಯಾರಿಗೆ ಅಂದರೆ ಋಣ ತೀರಿಸ್ಕೊ ಅಂತ. ಬೆಲ್ಲದ ಒಬ್ಬಟ್ಟು ಜೊತೆಗೆ ತೊಗರಿಯನ್ನು ಹಾಕಿದ್ರೆ ಸುಬ್ರಹ್ಮಣ್ಯನ ವಿಶೇಷ. ಮಾಡೋದೇ ಏನಕ್ಕೆ ಅಂದರೆ ತಾಯಿ ಮಗನ ಸೇರೋ ಸಮಯ ಬಂತು ಉಗಾದಿ ಹಬ್ಬಕ್ಕೆ ಅಂತ. ತಾಯಿನ ಬೇರೆ ಕಳಿಸ್ಬಿಟ್ಟಿರ್ತಾನೆ, ಮನೆ ಬಿಟ್ಟು ಹೊಟ್ಟೋಗಿರ್ತಾನೆ ಸುಬ್ಬಣ್ಣ, ತಾಯಿನ ಸೇರೋದೇ ಉಗಾದಿ ಹಬ್ಬಕ್ಕೆ ಅಂತ. ಅವನು ವಾಪಸ್ ಪಾರ್ವತಿ ಹತ್ರ ಬಂದಿರತಕ್ಕಂಥ ಸುಬ್ಬಣ್ಣ, ಅವನಿಗೇನಿಷ್ಟ? ಒಬ್ಬಟ್ಟು. ಸೊ ಲಕ್ಷ್ಮೀನೂ ಆರೈಕೆಯನ್ನು ಮಾಡಿರ್ತಕ್ಕಂಥ ಸುಬ್ರಹ್ಮಣ್ಯ, ಪಾರ್ವತಿನೂ ತುಂಬ ಪ್ರಿಯವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ, ಸರಸ್ವತಿಗೆ ಮೂಲವಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ, ಅದಕ್ಕೆ ಜ್ಞಾನಾನಂದಮಯಂ ನಿರ್ಮಲಾ ಸ್ಫಟಿಕಾಕೃತಿ ಅಂಥ ಒಂದು ಸ್ಫಟಿಕವಾಗಿರ್ತಕ್ಕಂಥ ಜ್ಞಾನವನ್ನು ಅಭಿವೃದ್ಧಿ ಮಾಡೋದು ಪ್ರಜ್ಞಾಂ ವಿದ್ಯಾ ಬುದ್ಧಿ. ಪ್ರಜ್ಞೆನೇ ಇಲ್ಲದೇ ವಿದ್ಯಾ ಬುದ್ಧಿ ಪ್ರಯೋಜನವಿಲ್ಲ. ನೀನು ಪ್ರಜ್ಞೆ ಜ್ಞಾಪಕ ಶಕ್ತಿ ಇರಬೇಕು, ಅದನ್ನು ಕೊಡ್ತಕ್ಕಂಥದ್ದು ಭಾಳ ವಿಶೇಷ. ಅದಕ್ಕೆ ನೋಡಿ, ಯಾವತ್ತು ತಿಳ್ಕೊ, ಪೂರ್ಣದೊಬ್ಬಟ್ಟನ್ನು ಯಾರು ತೊಗೊತಾರೋ, ಯಾರು ತಿಂತಾರೋ ಪೂರ್ಣದೊಬ್ಬಟ್ಟು ಭಾಳ ವಿಶೇಷ. ಜ್ಞಾನ ಜಾಸ್ತಿ ಅಭಿವೃದ್ಧಿ ಆಗುತ್ತೆ. ಬೆಲ್ಲದ ಜೊತೆ ತೊಗರಿಬೇಳೆ ಯಾವತ್ತೂ ಸೇರಿಸ್ಬೇಕು. ಅದಕ್ಕೆ ಮಂಗಳವಾರ ವರ್ತ ಕೊಡ್ತಾರೆ, ಹೋಗ್ಬಿಟ್ಟು ತೊಗರಿಬೇಳೆ ಬೆಲ್ಲ ಕೊಟ್ಬಿಡಿ, ತುಂಬ ಒಳ್ಳೆಯದ. ಅಂದರೆ ಋಣ ತೀರಿಸ್ಕೋ. ಬೆಲ್ಲ ಕೊಟ್ಟರೆ ಬೇಗ ಫಲ ಸಿಗುತ್ತೆ. ತೊಗರಿಬೇಳೆ ಬೆಲ್ಲ ಕಾಂಬಿನೇಷನ್ ಸುಬ್ರಹ್ಮಣ್ಯನಿಗೆ. ಸೊ ಅದನ್ನು ಏನು ಮಾಡ್ತೀಯಾ? ಪೂರ್ಣ ಮಾಡ್ಕೊಳ್ಳೋದು. ಸೊ ಪೂರ್ಣ ಚೆನ್ನಾಗಿ ಮಾಡಿಕೊಂಡು ತಟ್ಟಿ ಮಾಡ್ಕೊಳ್ಳೋದು. ಅವ್ರೇನು ಮಾಡ್ತಾರೆ, ಮೈದಲ್ಲಿ ಮಾಡ್ಬಿಡ್ತಾರೆ. ಆ್ಯಕ್ಚುಲಿ ಏನು ಮಾಡುತ್ತೆ, ಪೂರ್ಣನೇ ಸಾಕು, ಬೆಲ್ಲನೋ ತೊಗರಿಬೇಳೆನೋ ಸಾಕು. ಇದು ಏನಾದರೂ ಇಟ್ಟು ಹಾಗೆ ತಿನ್ನೋಕ್ಕಾಗಲ್ವೇ? ಏನಾದರೂ ಇಟ್ಟು ಶುರು ಮಾಡೋಣ ಅಂದರೆ ಯಾವನೋ ಪಾಪ ಒಬ್ಬಟ್ಟು ಶುರು ಮಾಡ್ದ, ಅದಕ್ಕೆ ಒಬ್ಬಟ್ಟು ಶುರು ಮಾಡ್ಕೊಂಡ್ರೆ ಹೊರತು ಖಂಡಿತ ಇಲ್ಲ. ಇದೇನು ಹೇಳುತ್ತೆ ಅಂದರೆ, ಅದು ಹೋಗ್ತಾ ಹೋಗ್ತಾ ಉದರ ನಿಮಿತ್ತಂ ಬಹುಕೃತ ವೇಷ ಭಾಳ ಜನ ಮಾಡ್ಕೊಂಡ್ರು. ನೋಡು, ಮೊದಲಾದರೆ ಒಬ್ಬಟ್ಟು ಯಾವುದಕ್ಕೆ ಉಗಾದಿ ಹಬ್ಬಕ್ಕೆ ಮಾಡ್ಕೊಳ್ಳೋದು. ಕೆಲವ್ರು ಏನು ಮಾಡಿದ್ರು, ಗೌರಿ ಹಬ್ಬಕ್ಕೆ ಮಾಡೋಣ. ಕೆಲವ್ರು ಏನು ಮಾಡ್ತಾರೆ, ವರಮಹಾಲಕ್ಷ್ಮಿಗೆ ಮಾಡೋಣ. ಬಿಟ್ಟರೆ ಎಲ್ಲದಕ್ಕೂ ಮಾಡ್ಕೊಂಡು ಕೂತ್ಕೊಂತೀರ. ಕೆಲವರು ಈಗ ಅಯ್ಯೋ ಆಗಲ್ಲ ಸ್ವಾಮಿ, ರೆಡಿಮೇಡೇ ತೊಗೊಂಬಂದ್ಬಿಡೋಣ ಅಂತಾರೆ. ಸೊ ಅದರಿಂದ ಅವತ್ತು ಒಬ್ಬಟ್ಟು ಒಂದು ಬಹಳ ಮುಖ್ಯ. ಎಲ್ಲರಿಗೂ ಇಂಪಾರ್ಟೆಂಟ್ ಏನು ಅಂದರೆ ಹೆಸರುಬೇಳೆ, ಪಾನಕ, ಕೋಸಂಬರಿ ಭಾಳ ಮುಖ್ಯ. ಅನ್ನದೇವಂ ಸಮರ್ಪಯಾಮಿ, ಅನ್ನ ಪ್ರಾಸನ ಆಗೋವರೆಗೂ, ಅನ್ನ ಬಡಿಸೋವರೆಗೂ, ಅನ್ನದ ಮೇಲೆ ಒಂದಿಷ್ಟು ತವೆ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕೋವರೆಗೂ ಏನೂ ಮುಟ್ಟಬಾರ್ದು. ಕೊನೆಗೆ ಸ್ಮರಣೆ ಮಾಡಿ. ಅಲ್ಲೆಲ್ಲರೂ ಯಾವ ಕಾಲಕ್ಕೂ ದೃಷ್ಟಿ ಇರುತ್ತೆ. ಇದಕ್ಕೇನು ಮಾಡಬೇಕು, ನೀರು ಪ್ರೋಕ್ಷಣೆ ಮಾಡಿ, ಭಗವಂತ ಅನ್ನಪೂರ್ಣೇಶ್ವರಿ ಇವತ್ತು ನನಗೆ ಊಟ ಕೊಟ್ಟಿದ್ಯಾ, ನಾಳೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಇವತ್ತು ಇಷ್ಟು ಮಾತ್ರ ಕೊಟ್ಟಿರ್ತಕ್ಕಂಥ ನೀನು ಸದಾ ಕಾಲದಲ್ಲಿ ನಮ್ಮನೆ ನೆಲೆಸು ಅಂತ ಅನ್ನಪೂರ್ಣಿ ಸ್ಮರಣೆ ಮಾಡಿ ಊಟವನ್ನು ಶುರು ಮಾಡಿದ್ರೆ ಜೀವನ ಪರ್ಯಂತ ಅವನು ದರಿದ್ರಲ್ಲ, ಚೆನ್ನಾಗಿ ಊಟ ಮಾಡ್ಬೇಕು. ಎಲ್ಲೋ ಕಾಡ್ಗೋದ್ರೂ ಊಟ ಸಿಗತ್ತೆ ಅನ್ನೋದು ವಿಶೇಷತೆ. ಸೊ ಅನ್ನ ಪ್ರಾರ್ಥನೆ ಮಾಡಾಗ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಿರ್ಥ ಭಿಕ್ಷಾಂದೇಚ ಪಾರ್ವತಿ. ಅನ್ನವನ್ನು ಸ್ವೀಕರಿಸಿ ಪಾಯಸವನ್ನು ತಿಂದು ನಿಧಾನಕ್ಕೆ ಎಲ್ಲ ಊಟ ಮಾಡಿ ತಿಂದರೆ ಹಬ್ಬದ ಅಡಿಗೆ ಸೂಪರ್. ಓಕೆ. ಇನ್ನು ಯುಗಾದಿ ಹಬ್ಬದಲ್ಲಿ ಸ್ನಾನವನ್ನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದ್ರ ವಿಧಿವಿಧಾನಗಳು ಹೇಗಿರುತ್ತೆ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾಯಿತು. ಹಾಗೆ ಯುಗಾದಿ ಹಬ್ಬದ ದಿನ ನಾವು ಬೇವು ಬೆಲ್ಲವನ್ನ ತಿಂತೀವಿ, ಇದರ ವಿಶೇಷತೆಯನ್ನು ತಿಳ್ಕೊಂಡಿದ್ದಾಯಿತು. ಮತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ ಹಬ್ಬಕ್ಕೂ ಕೂಡ ಅಡಿಗೆಗೆ ಬಹಳ ಮಹತ್ವತೆಯನ್ನು ನೀಡ್ತೀವಿ, ಬಹಳ ಪ್ರಾಶಸ್ತ್ಯವನ್ನು ನೀಡ್ತೀವಿ. ಅದಕ್ಕೆ ಆದಂಥ ವಿಧಿವಿಧಾನಗಳಿವೆ. ಅಡಿಗೆ ಮಾಡೋದು ಕೂಡ ವಿಧಿವಿಧಾನ, ಅದನ್ನು ಸೇವಿಸೋದಕ್ಕೂ ಕೂಡ ಕೆಲವೊಂದು ಕ್ರಮಗಳಿರುತ್ತೆ. ಯಾಕೆ ಆ ಕ್ರಮವನ್ನು ಅನುಸರಿಸಬೇಕು ಅಂತ ಇವತ್ತು ಗುರುಜಿಯವರು ಕೂಲಂಕುಷವಾಗಿ ನಮಗೆ ಹೇಳಿದ್ದಾರೆ.
ಇನ್ನು ಯುಗಾದಿ ಹಬ್ಬದ ದಿನ ನಾವು ಚಂದ್ರನ ದರ್ಶನವನ್ನ ಮಾಡ್ತೀವಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಯುಗಾದಿ ಹಬ್ಬದ ವಿಶೇಷತೆ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ನಮ್ಮೊಟ್ಟಿಗೆ ಬ್ರಹ್ಮಾಂಡ ಗುರುಜಿಯವರು ಇದ್ದಾರೆ. ಇನ್ನು ಯುಗಾದಿಯ ಸ್ನಾನದ ಮಹಿಮೆಯನ್ನ ನಾವು ತಿಳ್ಕೊಂಡಿದ್ದಾಯ್ತು. ಹಾಗೆ ಬೇವು ಬೆಲ್ಲವನ್ನ ಯಾಕೆ ಹಂಚ್ತೀವಿ, ಯಾಕೆ ತಿನ್ನಬೇಕು, ಹಾಗೆ ಅಡಿಗೆಯ ಪ್ರಾಶಸ್ತ್ಯವನ್ನು ಕೂಡ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾಯ್ತು. ಹಾಗೆ ಯುಗಾದಿ ಹಬ್ಬದ ದಿನ ನಾವು ಚಂದ್ರನ ದರ್ಶನವನ್ನ ಮಾಡ್ತೀವಿ. ಯಾಕೆ ಮಾಡಬೇಕು, ಇದರ ಹಿನ್ನೆಲೆ ಏನು? ಗುರುಗಳೇ, ಚಂದ್ರನ ಯಾಕೆ ನೋಡ್ಬೇಕು ನಾವು ಯುಗಾದಿ ಹಬ್ಬದ ದಿನ? ಪಾಪ ಬೇಜಾರಾಗಿದೆ ನೋಡೋಣ ತಲೆ ಎತ್ಕೊಂಡು ಅಂತ. ಏನು ಹೇಳುತ್ತೆ ಚಂದ್ರ ದರ್ಶನಂ ಪಾಪ ಪುಣ್ಯ ಪರಿವರ್ತನಂ ಅಂತ ಏನು ಹೇಳುತ್ತೆ. ಚಂದ್ರನಿಗೆ ಕಶ್ಯಪ ಋಷಿಗಳಿಗೆ ವಿಶೇಷವಾಗಿರ್ತಕ್ಕಂಥ ನಾವು ಯಾಗವನ್ನು ಮಾಡಿದಾಗ ಕಶ್ಯಪರು ಎಲ್ಲ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ 27 ನಕ್ಷತ್ರಗಳು ರಾಶಿಗಳಿರ್ತಕ್ಕಂಥದ್ದು. ಆ ರಾಶಿಗಳು 12 ಇದ್ರೂ 27 ಹೆಣ್ಣು ಮಕ್ಕಳು ಇರ್ತಕ್ಕಂಥದ್ದು. 64 ಹೆಣ್ಣು ಮಕ್ಕಳಲ್ಲಿ 27 ಜನ ಚಂದ್ರನಿಗೆ ಮದುವೆ ಮಾಡಿಕೊಡ್ತಾನೆ. ಆಗ ಚಂದ್ರನಿಗೆ ಮದುವೆ ಮಾಡಿಕೊಟ್ಟಾಗ ಚಂದ್ರನ ಹೆಂಡತಿನ ರೋಹಿಣಿ ಪಕ್ಕದಲ್ಲಿ ಇರ್ತಾಳೆ. ಯಾವಾಗಲೂ ರೋಹಿಣಿ ಜೊತೆನೇ ಇವ್ನು ಚಂದ್ರ ಓಡಾಡೋದ್ರಿಂದ ಆಗ ಶಾಪಗ್ರಸ್ತರಾಗಿ ಎಲ್ಲ ಬೇರೆ ಹೆಂಡತಿರೆಲ್ಲ ಇರ್ತಕ್ಕಂಥವ್ರು ಆ ತಂದೆಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಅಪ್ಪ ನೋಡಪ್ಪ, ನಮ್ಮನ್ನು ಮದುವೆ ಮಾಡಿಕೊಟ್ರು ಸಹ ಯಾವಾಗಲೂ ರೋಹಿಣಿ ಜೊತೆನೇ ಇರ್ತಾರೆ. ಆಗ ಶಾಪಗ್ರಸ್ತರಾಗಿರ್ತಕ್ಕಂಥ ಅವನಿಗೆ ಪರಿಪೂರ್ಣವಾಗಿ ಕುಷ್ಠರೋಗ ಬರ್ತಕ್ಕಂಥ ಅವಕಾಶ ಆಗುತ್ತೆ ಚಂದ್ರನಿಗೆ. ತದನಂತರ ಆ ಶಾಪದ ಜೊತೆಗೆ ಚಂದ್ರ ದರ್ಶನ ಮಾಡಿರತಕ್ಕಂಥ ಸಮಯದಲ್ಲಿ ಹಾಲಲ್ಲಿ ದರ್ಶನವನ್ನು ಮಾಡಿದಾಗ ಆ ಕರ್ಮಗಳು ಇವನಿಗೆ ಬರಲಿ ಅಂತ ಕೃಷ್ಣ ಪರಮಾತ್ಮನ ಮುಖಾಂತರ ಶಾಪಗ್ರಸ್ತರಾಗ್ತಾರೆ. ಚಂದ್ರನಿಗೆ 2 ಶಾಪ ಆಯಿತು. 3ನೇ ಶಾಪ ದರ್ಶನವಾದಾಗ ಏನೇ ಮಾಡ್ತಾನೆ ಅಂದರೆ, ಅವನು ವಿಶೇಷವಾಗಿ ಚಂದ್ರ ಗೌತಮ ಋಷಿಗಳ ಹೆಂಡತಿ ಜೊತೆಗೆ ಸಂಸಾರವನ್ನು ಮಾಡೋಕ್ಕೆ ಹೋಗಿದಾಗ ಇವನ ವೇಷವನ್ನು ಹಾಕ್ಕೊಂಡು ಹೋಗ್ತಾನೆ. ಆಗ ಅಹಲ್ಯ ಸಮೇತವಾಗಿರ್ತಕ್ಕಂಥ ಆ ಶಾಪವನ್ನು ಒಳಗಾಗ್ತಾನೆ. ಚಂದ್ರನಿಗೆ ಮುಕ್ತಿ ಮೋಕ್ಷ ಯಾರು ಕೊಡ್ತಾನೆ ಅಂದರೆ ಪರಮೇಶ್ವರನ್ ಕೇಳ್ತಾನೆ, ಚಂದ್ರಮೌಳೇಶ್ವರನ್ ಕೇಳ್ತಾನೆ. ವಂದೇ ಶಮು ಉಮಾಪತಿಂ ಸುರಗುರು ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶುನಾಂ ಪತಿಂ ವಂದೇ ಸೂರ್ಯಶಶಾಂಕ ವಂದೇ ನಯನ ವಂದೇ ಮುಕುಂದ ಪ್ರೇಮ್ ವಂದೇ ಭಕ್ತ ಜನಾಶ್ರಯಂಚ ವರದ ವಂದೇ ಶಿವಂ ಶಂಕರಂ. ಆ ಶಂಕರನಿಗೆ ವಿಶೇಷವಾಗಿ ಅಭಿಷೇಕ ಪೂಜಾ ಪುನಸ್ಕಾರ. ಅದಕ್ಕೆ ಸೌರಾಷ್ಟ್ರೇ ಸೋಮನಾಥಂಚ, ಸೋಮನಾಥದಲ್ಲಿ ಚಂದ್ರನಿಗೆ ದೋಷ ಪರಿವರ್ತನೆ ಆಗುತ್ತೆ. ಆಗ ಒಂದು ಅನುಗ್ರಹ ಕೊಡ್ತಾನೆ. ಯಾವುದೇ ಹಬ್ಬ ಹರಿದಿನಗಳಲ್ಲಿ ಮಾಡಿದಾಗ ಗಣಪತಿ ಹಬ್ಬದ ದಿವಸ ಚಂದ್ರನ ನೋಡಲೇಬಾರ್ದು. ಆದ್ರೆ ಸಂಕಷ್ಟಹರ ಚತುರ್ಥಿ ದಿವಸ ಚಂದ್ರನ ನೋಡೇ ಪರಿಪೂರ್ಣೆ ಮಾಡ್ಕೋಬೇಕು. ಗ್ರಹಣದ ದಿವಸ ಯಾವ ಕಾಲಕ್ಕೂ ಚಂದ್ರ ನೋಡಬಾರ್ದು, ಮರುದಿವಸನೇ ಚಂದ್ರನ ದರ್ಶನ ಮಾಡ್ಕೊಂಡು ಪರಿವರ್ತನೆ ಮಾಡ್ಕೋಬೇಕು. ಸಂಕ್ರಾಂತಿ ಹಬ್ಬಕ್ಕೆ ಆದಮೇಲೆ ಶಿವರಾತ್ರಿ ಬಂದಾಗ ಶಿವನಿಗೆ ಧ್ಯಾನವನ್ನು ಮಾಡಿದಾಗ ಶಿವರಾತ್ರಿ ಎಂದು ಪೂರ್ತಿಯಾಗಿ ಅವನು ಜಾಗರಣೆ ಮಾಡಿದ್ರೆ ಮರುದಿವಸ ಚಂದ್ರ ದರ್ಶನ ಮಾಡಿದ ನಂತರೇ ಊಟವನ್ನು ಸ್ವೀಕರಿಸಬೇಕು. ಅಲ್ಲಿವರೆಗೂ ಜಾಗರಣೆ ಲೆಕ್ಕ. ಹಾಗೆ ಯುಗಾದಿ ಹಬ್ಬದ ದಿವಸ ಚಂದ್ರ ದರ್ಶನ ಮಾಡಿದಾಗ ಮನಸೋ ಕಾಯಕ ಚಂದ್ರ, ಮನಸ್ಸನ್ನ ಕಾಯ್ತಕ್ಕಂಥವನು ಚಂದ್ರ. ಜಾತಯ ಚಂದ್ರ ಅಂತ ತಾಯಿಗೆ ಸಂಬಂಧವಾಗಿರ್ತಕ್ಕಂಥ ಚಂದ್ರ. ಮನಃಶಾಂತಿ ಒಬ್ಬ ಮನುಷ್ಯನ ಬೇಕೇ ಬೇಕು. ಎಷ್ಟೇ ಕೋಟ್ಯಾಂತರ ರೂಪಾಯಿ ಇರಲಿ, ಮನಃಶಾಂತಿ ಇಲ್ಲದ್ರೆ ಆಗಲ್ಲ. ಚಂದ್ರ ರಾಶಿ ಫಲವನ್ನು ಕೊಡ್ತಕ್ಕಂಥವನು. ರಾಶಿಯಲ್ಲಿ ಕೂತಿರೋ ಚಂದ್ರನಿಗೆ ನಮ್ಮ ರಾಶಿ ಚೆನ್ನಾಗಿರಲಿ, ನಮ್ಮ ನಕ್ಷತ್ರ ಚೆನ್ನಾಗಿರಲಿ. ಅವರೆಲ್ಲರೂ 3 ಪೋರ್ಟ್ಫೋಲಿಯೋ ಹಂಚ್ಕೊಂತಾರೆ. ಒಂದೊಂದು ರಾಶಿನೋ 3 ನಕ್ಷತ್ರ ಹಂಚ್ಕೊಂತಾರೆ. ಒಬ್ಬೊಬ್ಬರು 9 ಪಾದಗಳನ್ನ ಹಂಚ್ಕೊಂತಾರೆ. ಅಶ್ವಿನಿ ಭರಣಿ ಕೃತಿಕ ಅಂದಾಗ ಅಶ್ವಿನಿ 4 ಪಾದಗಳು ಒಂದು ಮನೇಲಿ ಇರ್ತಾನೆ. ಒಂದು ಲಿಫ್ಟಲ್ಲಿ ಸೇರ್ಕೊಂಡ್ಬಿಟ್ರು 4 ಜನ. ಭರಣಿ ಅವ್ರು 4 ಪಾದಗಳು ಸೇರ್ಕೊಂಡ್ಬಿಟ್ರು. ಸೊ 8 ಜನ ಸೇರ್ಕೊಂಡ್ಬಿಟ್ರು. ಇನ್ನೊಂದು ಪಾದ ಮಾತ್ರ ಇದೆ. ಆವಾಗ ಏನು ಮಾಡಿದೆ, ಅಶ್ವಿನಿ ಭರಣಿ ಕೃತಿಕ. ಕೃತಿಕನ್ನು ಒಂದು ಪಾದ ಮಾತ್ರ ಇಲ್ಲಿ ಇನ್ನು ಮಿಕ್ಕಿದ. ಅದಕ್ಕೆ ಕೃತಿಕಾ ನಕ್ಷತ್ರದವ್ರಿಗೆ ಏನು ಮಾಡಬೇಕು, ಮೇಷರಾಶಿ ನೋಡಬೇಕು, ವೃಷಭ ರಾಶಿನೂ ನೋಡ್ತಕ್ಕಂಥದ್ದು. ಸೊ ಎರಡೂ ನೋಡ್ಕೊಳ್ಳದೆ ಇದ್ರೆ ಯಾರೋ ಕೃತಿಕಾ ನಕ್ಷತ್ರದ ಪ್ರಯೋಜನ ಇಲ್ಲ. ಹಾಗೆ ಒಂದೊಂದು ರಾಶಿಯಲ್ಲೂ ಅಕಸ್ಮಾತ್ 2 ಮನೆ ಬಂದ್ರೆ ದ್ವಿಕಲತ್ರ ಯೋಗ ಆಗತ್ತೆ, ಸಂಧಿಗಳಾಗತ್ತೆ. ಸೊ ಸಂಧಿ ಶಾಂತಿಯನ್ನ ಯಾರು ಮಾಡ್ತಾರೆ ಅಂದ್ರೆ 2 ಗ್ರಹಗಳು ಒಂದು ಮನೇಲಿ ಇದ್ರೆ, ಯಾರಿಗಾದ್ರೂ 3 ಗ್ರಹಗಳು ಒಂದು ಮನೆಗಿದ್ರೆ ಚಂದ್ರ ದೋಷಗಳು ಇದ್ದೇ ಇರುತ್ತೆ ಅಂತ ಅರ್ಥ. ಫಿಕ್ಸ್ಡ್ ಡಿಪಾಸಿಟ್ ಇದ್ದ ಹಾಗೆ. ಆವಾಗ ಅದಕ್ಕೆ ಚಂದ್ರ ದರ್ಶನ ಮಾಡಿ. ಸೊ ಒಂದು ಮನೇಲಿ ಗಂಡನಿಗಿದ್ರೆ ಹೆಂಡತಿಗಿರಲ್ಲ, ಅಥವಾ ಮಕ್ಕಳಿಗಿರ್ಬೋದು, ಮೊಮ್ಮಕ್ಕಳಿಗಿರ್ಬೋದು, ಅತ್ತೆಗಿರ್ಬೋದು, ತಾಯಿಗಿರ್ಬೋದು, ಗೊತ್ತಿರಲ್ಲ. ಸೊ ಒಂದು ಮನೆ ಕುಟುಂಬದಲ್ಲಿ ಒಬ್ಬೊಬ್ಬರು ರಾಶಿನೂ ಬೇರೆ, ಒಂದೊಂದು ನಕ್ಷತ್ರ ಬೇರೆ, ಅವರವರ ಹುಟ್ಟಿದ ಸಮಯ ಬೇರೆ, ಅವರವರ ತಂದೆ ತಾಯಿ ಹುಟ್ಟಿರ್ತಕ್ಕಂಥವ್ರು ಬೇರೆ ಬೇರೆಯವರು, ಅನ್ಯ ಧರ್ಮದಲ್ಲಿ ಹುಟ್ಟಿರ್ತಾರೆ. ಯಾವ್ಯಾವ ಧರ್ಮದಲ್ಲಿ ಹುಟ್ಟಿದ್ರು ಪರಿವರ್ತನೆ. ಅದಕ್ಕೆ ನಾವೆಲ್ಲ ಸೂರ್ಯವಂಶಸ್ಥರಾಗಿದ್ದು ಚಂದ್ರ ದರ್ಶನ, ಅದು ಆಪೋಸಿಟ್ ಪೋಲ್ಸ್ ರಿಯಾಕ್ಷನ್. ಸೊ ಅದಕ್ಕೆ ಸೂರ್ಯ ಪರಿವರ್ತನೆ ಮಾಡಬೇಕು. ಚಂದ್ರನಿಗೆ ಯಾರು ವಂಶಸ್ಥರಾಗಿರ್ತಾರೆ ಅವರೆಲ್ಲ ಸೂರ್ಯ ದರ್ಶನ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲ ಏನು ಮಾಡ್ತೀವಿ, ಪೂರ್ತಿಯಾಗಿ ತಾಯಿಗೆ ಹುಟ್ಟಿರೋದ್ರಿಂದ ಕೃಷ್ಣ ವಂಶವೇ ನೋಡ್ಕೋಬೇಕು. ಅದಕ್ಕೆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ನೋಡು. ಸೊ ಈ ಹಬ್ಬ ಬರ್ತಕ್ಕಂಥ ಸಮಯದಲ್ಲಿ ನಾವು ಈ ಸಂವತ್ಸರ ಪರಿವರ್ತನೆ ಮಾಡ್ಕೊಳ್ಳುವಾಗ ಚಂದ್ರ ದರ್ಶನ ಮಾಡಿಕೊಂಡ್ರೆ ಸಾಯಂಕಾಲಕ್ಕೆ ಪೂರ್ತಿ ದಿನದ ಯುಗಾದಿಯನ್ನು ಆಚರಿಸಿದ್ದೀವಿ ಅವನಿಗೆ ಒಪ್ಪಿಸ್ತಕ್ಕಂಥದ್ದು. ಎಸ್, ಯುಗಾದಿ ಹಬ್ಬದ ಆಚರಣೆ ವಿಧಿವಿಧಾನಗಳು, ಕ್ರಮಗಳು ಹೇಗಿರುತ್ತೆ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾಯ್ತು. ಇನ್ನು ಬಹಳ ಹೊತ್ತಿನಿಂದ ನಾವು ಕಾತುರದಿಂದ ಕಾಯ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ವರ್ಷದ ಯುಗಾದಿ ಹೇಗಿರುತ್ತೆ ಅಂದ್ರೆ ಯಾವ ರಾಶಿಗೆ ಬೆಲ್ಲ, ಯಾವ ರಾಶಿಗೆ ಕಹಿ ಅಂದ್ರೆ ಬೇವು. ಸೊ ಇದನ್ನ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ. ಸೊ ಗುರುಗಳೇ, ಸೊ ಈ ವರ್ಷದ ಯುಗಾದಿ ಹೇಗಿರುತ್ತೆ, ಯಾವ ರಾಶಿಗೆ ಒಳ್ಳೇದಾಗುತ್ತೆ, ಯಾವ ರಾಶಿ ಕೆಡುಕಾಗುತ್ತೆ, ಇದಕ್ಕೆ ಪರಿಹಾರ ಏನಾದರೂ ನಾವು ಮಾಡ್ಕೊಳ್ಬಹುದಾ, ಹೇಗೆ? ಮೇಷ ರಾಶಿ ನಂಬರ್ 1. ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಈ ಸಲ 3ನೇ ಮನೆಗೆ ಗುರು ಬರ್ತಾನೆ.
ಸೊ 3ನೇ ಮನೆಗೆ ಗುರು ಬಂದಾಗ ವ್ಯಯದಲ್ಲಿ ಶನಿ ಬರ್ತಾನೆ. ವ್ಯಯದಲ್ಲಿ ಶನಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಕಳ್ಕೊಳ್ಳೋದು ಜಾಸ್ತಿ ಮಾಡ್ತೀರಾ, ನೀರಿನಲ್ಲಿ ಕೂತ್ಕೊಂತಾನೆ ಶನಿ. ಸೊ ಕಳ್ಕೊಳ್ಳೋದು ಜಾಸ್ತಿ ಮಾಡ್ತಾ ಬಂದರೆ ಏನರ್ಥ, ಖರ್ಚು ಹುಡ್ಕೊಂಡು ಬರುತ್ತೆ. ಕೈ ಕಾಲು ಗಟ್ಟಿಯಾಗಿ ಇಟ್ಕೊಳ್ಳಿ. ಅಂದ್ರೇನೋ ಜಾಗ್ರತೆ, ಬಾತ್ರೂಮ್ ಹತ್ರ ಜಾರ್ಕೆ ಪ್ರದೇಶಗಳು ಹುಷಾರು, ಮೆಟ್ಲ ಮೇಲೆ ಜಾಗ್ರತೆ, ನೀರು ಬೀಳುತ್ತೆ ಗೊತ್ತಾಗಲ್ಲ, ಗ್ರನೈಟ್ ಮನೆಗಳು ಹಾಕೊಂಡಿರ್ತೀರ, ಟೈಲ್ಸ್ ಹಾಕೊಂಡಿರ್ತೀರಾ, ಟೈಲ್ಸಲ್ಲಿ ನೀರು ಬೀಳುತ್ತೆ ಕಾಣೋದೇ ಇಲ್ಲ, ಜಾಗ್ರತೆ ಆಗಿರ್ತಕ್ಕಂಥದ್ದು. ನೀರಲ್ಲಿ ಶುಕ್ರನ ಮನೆಯಲ್ಲೇ ಶನಿ ಇರೋದ್ರಿಂದ ನೀವು ಹೆಂಗಸರದ ಜಾಗ್ರ ಅಂದರೆ ನಿನ್ನ ಗಂಡ ಹೆಂಡತಿ ಚೆನ್ನಾಗಿ ಜಗಳ ಮಾಡ್ತಾ ಇರ್ತೀರಾ, ಹುಷಾರು. ಸುಮ್ಮನೆ ಯಾರಿಂದಾದರೂ ಜಗಳ ಬರುತ್ತೆ. ಹೆಂಡತಿಗೆ ವಿಶೇಷ ಈ ಸಲ ಶನಿ ಬಂದು ಮೀನ ರಾಶಿ ಕೂತಿರೆ ಭಾಳ ಜನ ಸಿಕ್ಕಾಕೊಂತೀರ. ಯಾರಾದರೂ ಅಕ್ಕನ ತೊಗೊಂಡ್ರೆ ತಂಗಿ ಫ್ರೀ ಅಂದ್ಬಿಟ್ಟು ಯಾರಾದರೂ ಇಟ್ಕೊಂಡಿರ್ತಕ್ಕಂಥವ್ರು ಸಿಕ್ಕಾಕೊಳ್ಳೋದು ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಅದಕ್ಕೆ ಯಾವತ್ತು ನಾನು ನನ್ನ ಹೆಂಡತಿ ನನ್ನ ಸಂಸಾರ ಅಂತ ಸುಖ ಜೀವನದ ಪ್ರಾಪ್ತಿಯಾಗಿ ಪರಿವರ್ತನೆ. ಮೇಷರಾಶಿಯವರಿಗೆ ಈ ಸಲ ಜ್ಞಾಪಕ ಇಟ್ಕೊಳ್ಳಿ, ವೇದದಲ್ಲಿ ಬಂದಾಗ ರಾಹು ಪರಿವರ್ತನೆ ಆಗ್ತಾನೆ. ರಾಹು ಪರಿವರ್ತನೆ ಆದರೆ ಎಲ್ಲಿ ಬರ್ತಾನೆ, ಕರೆಕ್ಟಾಗಿ 11ನೇ ಮನೆ ಲಾಭಕ್ಕೆ ಬರ್ತಾನೆ. ಸೊ ಏನಂದರೆ ಹೊಸ ಉದ್ಯೋಗ, ಹೊಸ ಸ್ಥಾನಪಲ್ಟನ, ಹೊಸದಾಗಿರ್ತಕ್ಕಂಥ ದುಡ್ಡು ಕಾಸು, ಹೊಸ ಸ್ಥಾನಪಲ್ಟನಲ್ಲಿ ಅಕಸ್ಮಾತ್ ಹಳೆ ಕೆಲಸ ಬಿಡಬೇಕಾದ್ರೆ ಜಾಗ್ರತೆ. ಹೊಸ ಕೆಲಸಕ್ಕೆ ಗ್ಯಾರಂಟಿ ಮಾಡ್ಕೊಂಡು ಹಳೆ ಕೆಲಸ ಬಿಡಿ, ಇಲ್ಲದೇ ಇದ್ರೆ ಉಣ್ಣಿಂದಿ ಪಯ ಮುಂಡಾದೇವಡ ಅಂತ ಇರೋದು ಹೋಗ್ಬಿಡ್ಬಾರ್ದು. ಅದಕ್ಕೋಸ್ಕರ ಪರಿವರ್ತನೆ. ಸೊ ನಿಮಗೆ ಮೇಷರಾಶಿಗೆ ಕಾಪಾಡ್ತಕ್ಕಂಥವ್ನು ಯಾರು ಅಂದರೆ ಸಾಕ್ಷಾತ್ ರಾಹು ಪರಿವರ್ತನೆ. ಸೊ ರಾಹು ಗದಿ ದೇವತೆ ಯಾರು ಅಂದರೆ ಆಂಜನೇಯ ಸ್ಮರಣೆ ಚೆನ್ನಾಗಿ ಮಾಡ್ಕೊಳ್ಳಿ, ಮರಿಬೇಡಿ. ಮೇಷರಾಶಿ. ವೃಷಭ ರಾಶಿಗೆ ಬರೋಣ. ವೃಷಭ ರಾಶಿ ಜೀವನಾಪರ್ಯಂತ ಯಾವಾಗಲೂ ಕಷ್ಟ ಸುಖ ಇರ್ತಕ್ಕಂಥದ್ದು, ಎಲ್ಲರೂ ಓಡಾಡ್ತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ವೃಷಭ ರಾಶಿ ಜೀವನಾಪರ್ಯಂತ ಕಷ್ಟಪಟ್ಟರೆ ದುಡ್ಡು ಬರಬೇಕು. ನಿಮ್ಗೆ ಹಾಗೆ ಈಸಿಯಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಕೂತ್ಕೊಂಡು ತಿನ್ನೋಣ ಅನ್ನೋದು ವೃಷಭ ರಾಶಿಗೆ ಜೀವನ ಪರ್ಯಂತ ಇಲ್ಲ. ವೃಷಭ ರಾಶಿ ಯಾರ ಮನೆ, ಕರೆಕ್ಟಾಗಿ ಶುಕ್ರನ ಮನೆ. ಶುಕ್ರನ ಮನೆಗೆ ಯಾರು ಬರ್ತಾನೆ, ಲಾಭದಲ್ಲಿ ಗುರು ಬರ್ತಾನೆ. ಸೊ ವೃಷಭ ರಾಶಿಗೆ ಸಲ ಧನ ಪ್ರಾಪ್ತಿ ಇದೆ, ವಾಹನ ಪ್ರಾಪ್ತಿ ಇದೆ, ಗೃಹ ಪ್ರಾಪ್ತಿ ಇದೆ. ಹೊಸದಾಗಿ ಮದುವೆ ಆಗದೆ ಇರ್ತಕ್ಕಂಥವ್ರು ಹೊಸ ಮದುವೆ ಆಗುತ್ತೆ. ಅಕಸ್ಮಾತ್ ಡೈವರ್ಸ್ ಆಗದೆ ಹುಡುಕ್ತಾ ಇದ್ರೆ ಅವ್ರಿಗೂ ಮದುವೆ ಆಗುತ್ತೆ. ಸಂತಾನ ಇಲ್ಲದಿದ್ದವರಿಗೆ ವೃಷಭ ರಾಶಿಗೆ ಪರಿವರ್ತನೆ. ಇಷ್ಟು ವರ್ಷ ವೃಷಭ ರಾಶಿ ವೇಸ್ಟಲ್ಲೇ ಕೂತ್ಕೊಂಡ್ರೆ ನಮ್ಮ ಜೀವನ ಪರ್ಯಂತ ಏನಾಗಿಲ್ಲಪ್ಪ ಅಂದರೆ ಅವರಿಗೆ ಈ ಸಲ ಪ್ರಾಪ್ತಿ, ಕೋರ್ಟಿಂದ ಪ್ರಾಪ್ತಿ. ಯಾವುದಾದ್ರೂ ಹಳೆ ಕೇಸ್ ಇದ್ದರೆ ಅದು ಬರ್ತಕ್ಕಂಥದ್ದು. ತಾತ ಅಜ್ಜಿ ಮನೆ ದಾನ ಆಸ್ತಿ ಏನಾದರೂ ಸ್ವಲ್ಪ ಕೊಟ್ಟರೆ ಓಕೆ ಅಂದರೆ ಅವರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಆದರೆ ವೃಷಭ ರಾಶಿಗೆ ಸಾಕ್ಷಾತ್ ಶುಕ್ರನ ಮನೆ. ವೃಷಭ ರಾಶಿಯಲ್ಲಿ ಲಾಭಕ್ಕೆ ಗುರು ಬಂದಾಗ ವೃಷಭ ರಾಶಿಯಲ್ಲಿ ನೀವು ನೋಡ್ತಕ್ಕಂಥದ್ದು ಏನು ಅಂದರೆ ಆ ಮನೆ ಭೂಮಿ ಕಾರಕ. ಸೊ ಅದರಿಂದ ನಿಮ್ಮ ಭೂಮಿಗಳಲ್ಲಿ ಹುಷಾರು. ಲಿಟಿಗೇಷನ್ಸ್ ಬರ್ಬೋದು, ಅಥವಾ ಯಾವ್ದಾದ್ರು ಫೆನ್ಸಿಂಗ್ ಹಾಕಿರೋ ಹತ್ತು ಮಾಡ್ಬೋದು, ಅಥವಾ ನೀವು ಸೈಟ್ ತೊಗೊಂಡಿರ್ತಕ್ಕಂಥದ್ದು ಹುಷಾರು, ಹೋಗಿ ಬೋರ್ಡ್ ಗಿರ್ಡ್ ಹಾಕ್ಬನ್ನಿ, ಅಥವಾ ಭದ್ರತೆ ಬಡಿಸ್ಕೊಂಬನ್ನಿ. ಸಾಲ ತೊಗೊಂಡಿರ್ತೀಯೋ, ಲೋನ್ ಮಾಡಿರ್ತೀಯೋ, ಏನು ಮಾಡ್ತೀಯೋ ಹುಷಾರಾಗಿರ್ಕೋಬೇಕು. ಯಾರಾದರೂ ಕೊಡ್ತಕ್ಕಂಥದ್ದು ಅಡ್ವಾನ್ಸ್ ಮಾಡಿದರೆ ಪೂರ್ತಿ ತೊಗೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ, ವ್ಯವಸ್ಥೆ ಮಾಡ್ಕೊಳ್ಳಿ, ಭದ್ರತೆ ಪಡಿಸ್ಕೊಳ್ಳಿ. ಸೊ ನಿಮಗೆ ಅಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ರಂಗನಾಥ ಸ್ವಾಮಿ, ಮದ್ನಲ್ಗಿರ್ತಕ್ಕಂಥ ರಂಗನಾಥ ಸ್ವಾಮಿಯನ್ನು ಯಾರು ವೃಷಭ ರಾಶಿ ಇರ್ತಾರೆ, ಬುಧವಾರದ ಸಾಯಂಕಾಲ ಅಥವಾ ಶನಿವಾರದ ಸಾಯಂಕಾಲ ಸೂರ್ಯ ಅಸ್ತವಾದ ಮೇಲೆ ರಂಗನಾಥ ಸ್ವಾಮಿನ ಹಲೋ ಅಂದ್ಬಿಟ್ಟು ಒಂದು ತುಳಸಿ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಂದರೆ ಇಷ್ಟಾರ್ಥ ಬಲ ಸಿದ್ಧಿ ಆಗುತ್ತೆ. ಇನ್ನು ಮೀನ ರಾಶಿಯಲ್ಲಿ ಪರಿವರ್ತನಾ ಸ್ವರೂಪಕ್ಕೆ ಆಗಿರ್ತಕ್ಕಂಥ ಶನಿನೋ, ಮಿಥುನ್ ರಾಶಿಯಲ್ಲಿ ಗುರುನು, ಇಬ್ಬರು ಒಬ್ರಿಗೊಬ್ರು ನೋಡ್ಕೊತಾರೆ. ಅದಕ್ಕೆ ಧರ್ಮ ಕರ್ಮಾಧಿಪತಿ ಅಂತೀರಿ. ಅದಕ್ಕೆ ಮಿಥುನ್ ರಾಶಿಯಲ್ಲಿ ಯಾರ್ಯಾರು ಹೊಸದಾಗಿ ಮದುವೆ ಆಗಿದ್ರೆ ಗಂಡ ಹೆಂಡತಿ ಹುಷಾರಾಗಿರಬೇಕು. ಯಾರ್ಯಾರು ಇಷ್ಟು ವರ್ಷ 60 ವರ್ಷ ಆಯಿತು, 70 ವರ್ಷ ಆಯಿತು, ಎಲ್ಲೆಲ್ಲಿ ಯಾರ್ಯಾರು ಇಟ್ಕೊಂಡಿದ್ದೀರಾ, ಎಲ್ಲೆಲ್ಲಿ ಯಾರು ಕದ್ದು ಮುಚ್ಚಿ ಇನ್ನೊಂದು ಸಂಸಾರವನ್ನು ಇಟ್ಕೊಂಡಿದ್ದೀರಾ, ಹೆಂಡ್ತಿರ ಅಕಸ್ಮಾತ್ ಅವಳನ್ನೂ ಇಟ್ಕೊಂಡು ಇವಳು ಕಟ್ಕೊಂಡು ಇವಳನ್ನೂ ಸಂಸಾರ ಮಾಡಿ ಇಬ್ರಿಗೂ ಒಂದೊಂದು ಮಕ್ಕಳು ಕೊಟ್ಟರೆ, ಇವಳಿಗೂ ಒಂದು ಕಾರು ಅವಳಿಗೊಂದು ಕಾರು ಚೆನ್ನಾಗಿ ಸುಖವಾಗಿಟ್ಟಿದ್ರೆ ಪರವಾಗಿಲ್ಲ. ಆದರೆ ಅನಾರೋಗ್ಯ ಕಾರಣದಿಂದ ಹೆಂಡತಿಯರು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಗಂಡ ಹೆಂಡತಿ ಅನ್ಯೋನ್ಯತೆಯೇ ಮಿಥುನ್ ರಾಶಿ. ಈ ಗಂಡ ಹೆಂಡತಿ ಅನ್ಯೋನ್ಯತೆ ಅಂದರೆ ಯಾರ್ಯಾರು ಹೊಸದಾಗಿ ಲವ್ ಮಾಡ್ತಿರೋ, ಹಳೇದಾಗಿ ಲವ್ ಮಾಡ್ತಿರೋ ಕಿತ್ತು ಹೋಗೋದು ಗ್ಯಾರಂಟಿ. ಗುರು ಬಂದಲ್ಲ, ಧರ್ಮ ಕರ್ಮಾಧಿಪತಿ ಧರ್ಮವಾಗಿ ತೋರಿಸ್ತಾನೆ ನಿಮಗೆ. ಒಂದು ಮಕ್ಕಳ ಅಕಸ್ಮಾತ್ ವಿಶೇಷವಾಗಿ ವಿದ್ಯಾಭ್ಯಾಸ ಕಲಿತಾ ಇದ್ರೆ ಅವರಿಗೆ ಗುರು ಜನ್ಮ ಗುರು ನರೋ ದುಃಖಂ, ಜನ್ಮದಲ್ಲಿ ಗುರು ಬಂದು ಕೂತ್ಕೊಂಡಾಗ ವಿದ್ಯಾ ಗೋವಿಂದ, 2 ಬಿಳಿ 1 ಕೆಂಪು. ಅದಕ್ಕೋಸ್ಕರ ವಿದ್ಯಾದಲ್ಲಿ ಗಮನ ಇಟ್ಕೋಬೇಕು. ಹೊಟ್ಟೆ ನೋವುಗಳು ಜ್ಞಾಪಕ ಇಟ್ಕೋಬೇಕು. ಬುಧನ ಮನೆ ಆಗಿರೋದ್ರಿಂದ ಹೊಟ್ಟೆ ನೋವು ಹುಷಾರು, ಜಾಗ್ರತೆಯಾಗಿ ನೋಡ್ಕೋಬೇಕು. ಹೊಟ್ಟೆ ನೋವು ಏನು ನೋಡ್ಕೋಬೇಕು, ಹೊಟ್ಟೆ ಬಗ್ಗೆ ಟೈಮ್ ತಿನ್ನಬೇಕು, ಗ್ಯಾಸ್ಟ್ರಿಕ್ ಆಗದೆ ನೋಡ್ಕೋಬೇಕು, ಪರಿವರ್ತನೆ ಆಗಬೇಕು. ಮಕರ ರಾಶಿಗೂ ಮಿಥುನ್ ರಾಶಿಗೂ ಎರಡಕ್ಕೂ ವಿಶೇಷ ಏನು ಅಂದರೆ ಗ್ಯಾಸ್ಟ್ರಿಕ್ ಟ್ರಬಲ್ ಆಗದಿದ್ದ ಹಾಗೆ ನೋಡ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಕರ ರಾಶಿಯಲ್ಲಿ ಶನಿಯ ಏಕಾಗ್ರತೆ ಮನೆ, ಬುಧನಿಗೂ ಶನಿಗೂ ಮಿತ್ರತ್ವದ ಮನೆ. ಅದಕ್ಕೆ ಅಲ್ಲೂ ಅರ್ಧ 50-50. ಮಕರ ರಾಶಿ ಬಂದ ಅರ್ಧ ನೀರು ಅರ್ಧ ಭೂಮಿ. ಅದೇ ಕಾರಕನಲ್ಲಿ ಮಿಥುನ್ ರಾಶಿಯಲ್ಲಿ ಅರ್ಧ ಹುಡುಗಿ ಅರ್ಧ ಹುಡುಗ. ಅದರಿಂದ ನೀವುಗಳು ಮನೇಲಿರ್ತಕ್ಕಂಥವ್ರು ಬಹಳ ಜನ ಪರಿವರ್ತನೆ. ಸೊ ಏನು ಅಂದರೆ ನೀವೆಲ್ಲ ಬುಧವಾರ ಪರಿವರ್ತನೆ ಮಾಡ್ತಕ್ಕಂಥವ್ರು ಅಂದರೆ ಬುಧವಾರ ಮಂಗಳಮುಖಿಯರ ಪೂಜೆಯನ್ನು ಮಾಡಬೇಕು. ಯಾವುದಾದ್ರು ಅಂಗಾಳ ಪರಮೇಶ್ವರಿಯ ಸ್ಮರಣೆಯನ್ನು ಮಾಡ್ಕೋಬೇಕು. ವಿಶೇಷವಾಗಿ ಸ್ಮರಣೆ ಅಮ್ಮನವ್ರಿಗೆ ಸ್ಮರಣೆ ಮಾಡಬೇಕು. ಅಭಿಷೇಕ ತೀರ್ಥ ಪ್ರಸಾದವನ್ನು ಸ್ವೀಕರಣೆ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಅವಕಾಶ ಬುಧವಾರ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರೆ ಪರಿವರ್ತನೆ. ಕಟಕ ರಾಶಿ ಇರತಕ್ಕಂಥವ್ರು ಟ್ರಾನ್ಸ್ಫರು, ಕಟಕ ರಾಶಿ ಇರತಕ್ಕಂಥವ್ರು ಹೊಸ ಕೆಲಸ, ಕಟಕ ರಾಶಿ ಇರ್ತಕ್ಕಂಥ ಧನಪ್ರಾಪ್ತಿ, ಪ್ರಮೋಷನ್ಸು ಗ್ಯಾರಂಟಿ ಇರತಕ್ಕಂಥ ಅವಕಾಶಗಳು ಕಟಕ ರಾಶಿಗೆ ಬರುತ್ತೆ. ಚಂದ್ರನ ಮನೆ ಆಗಿರೋದ್ರಿಂದ ತಾಯಿನ ಕಳ್ಕೊಳ್ಳೋ ಯೋಗಗಳು ಬರುತ್ತೆ. ಬದುಕಿದ್ದ ಪಕ್ಷದಲ್ಲಿ
ತಾಯಿಗೆ ಆರೋಗ್ಯ ಪರಿಸ್ಥಿತಿ ನೋಡ್ಕೋಬೇಕು. ಬೆಡ್ ರಿಡನ್ ಆಗಿದ್ದರೆ ಹೊರಭಾಗದಲ್ಲಿ ಜಾಗೃತಿಯಾಗಿ ನೋಡ್ಕೋಬೇಕು. ಹಾಸ್ಪಿಟ್ಲಿಗೆ ಅಕಸ್ಮಾತ್ ಆದರೆ ಸ್ವಲ್ಪ ತೋರಿಸ್ಕೊಂಡ್ಬಂದು ಚೆಕಪ್ ಮಾಡಿಸ್ಕೊಂಡ್ಬರ್ಬೇಕು. ತಾಯಿ ಬಗ್ಗೆ ಯೋಗಕ್ಷೇಮ, ಅಕಸ್ಮಾತ್ ದೂರದಲ್ಲಿ ಹೆಂಡತಿಗೋ ಅಥವಾ ಯಾರಿಗೋ ಲವರ್ಗೆ ಹಲೋ ಅಂತೀರಾ, ಅದೇ ಒಂದು ತಾಯಿ ಹತ್ರ ಅಮ್ಮ ನಮಸ್ಕಾರ, ಆಶೀರ್ವಾದ ಮಾಡಮ್ಮ ನನಗೆ ಒಳ್ಳೆ ದಿವಸ ಅಂತ ಪ್ರತಿ ಸೋಮವಾರ, ಪ್ರತಿ ಬುಧವಾರ, ಪ್ರತಿ ಶನಿವಾರ ಯಾರು ತಾಯಿಂದರಿಗೆ ಕಟಕ ರಾಶಿಯವರು ಚೆನ್ನಾಗಿ ನಮಸ್ಕಾರ ಮಾಡ್ತೀರಾ, ಸಂಪೂರ್ಣವಾಗಿ ಅನುಗ್ರಹ ನಿಮಗಾಗತ್ತೆ. ಆಮೇಲೆ ಮನೋಗೆ ಟೆನ್ಷನ್ ಜಾಸ್ತಿ, ಓವರ್ ವೆಂಬಲ್ ಅಂದರೆ ಇನ್ನು ಕೆಲಸ ಸ್ಟ್ರೈನು ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ. ಅದಕ್ಕೆ ರಾತ್ರಿ ಮೊಸರನ್ನ ಮನೆಯಲ್ಲಿರೋ ಮುನೀಶ್ವರನಿಗೆ, ಮನೆಯಲ್ಲಿರ್ತಕ್ಕಂಥ ಶನೇಶ್ವರನಿಗೆ, ಮನೆಯಲ್ಲಿರ್ತಕ್ಕಂಥ ಚೌಡೇಶ್ವರಿಗೆ ಮೊಸರನ್ನ ಸ್ವಲ್ಪ ನೈವೇದ್ಯ ಇಟ್ಟು ದಧಿ ಶಂಕುತುಷ ಆರಾಭಂ ಕ್ಷೀರೋದ್ಧಾರ ಸಮದ್ಭವಂ ಶಶಿನಾಂ ಸೋಮಂ ಶಂಭವಂ ಮೃಕಟಕ ಭೂಷಣಂ ಅಂತ ಹೇಳಿ ಅದನ್ನು ಸ್ವೀಕರಣೆ ಮಾಡೋದು. ಮೊಸರನ್ನ ತುಂಬ ವಿಶೇಷವಾಗಿ ತಿನ್ನಬೇಕು. ಅದಕ್ಕೆ ಏನೇನೋ ಹಾಕೊಂಬಿಡಿ, ಉಪ್ಪು ಗಿಪ್ಪು ಹಾಕ್ಬಿಡಿ, ಯಾವ ಕಾಲಕ್ಕೆ ಒಗ್ಗರಣೆ ಹಾಕೋಬಾರ್ದು. ಚಂದ್ರನಿಗೆ ಪರಿವರ್ತನೆ ಆಗಿರೋ ಗಂಗಾದೇವಿ ಸ್ಮರಣೆ ಮಾಡ್ಕೊಂಡಾಗ ಕಟಕ ರಾಶಿಯವರು ಸ್ಮರಣೆ ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಂ ದ್ವಿಭುಜಾಂ ಪದ್ಮಕುಂಭಾಡ್ಯಂ ಗಂಗಾದೇವಿ ಭಜಾಮ್ಯಹಂ. ಗಂಗೆಯನ್ನು ಸ್ಮರಣೆ ಮಾಡ್ಕೊಳ್ಳಿ ಕಟಕ ರಾಶಿಯವರು, ಅದ್ಭುತವಾಗಿ ಆಗತಕ್ಕಂಥದ್ದು. ಮಕ್ಕಳ ಅಕಸ್ಮಾತ್ ಇಲ್ದಿರ್ತಕ್ಕಂಥವ್ರು ಏನಾದರೂ ಇದ್ದರೆ ಅಬಾರ್ಷನ್ಸ್ ಆಗುತ್ತೆ, ಹುಷಾರು, ಜಾಗೃತಿಯಾಗಿ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಈಗ ತಾನೇ ಗರ್ಭಿಣಿ ಸ್ತ್ರೀಗಳಿದ್ದರೆ ಆ ಚಂದ್ರನ ಪರಿವರ್ತನೆ ಅವರಿಗೆ ನೀರಿನಿಂದ, ಶೀತದಿಂದ, ಮೂಗು, ತಾಯಿಂದರು ಚೆನ್ನಾಗಿ ಉಷ್ಣಾಂಶ ಪದಾರ್ಥ ತಿಂದರೆ ಅವರ ಎದೆ ಹಾಲು ಕುಡಿಸ್ತಾ ಇರ್ತಕ್ಕಂಥ ಈ ಮಕ್ಕಳಿಗೆ ಉಷ್ಣಾಂಶದ ಸೇರಬೇಕು. ಮಕ್ಕಳಿಗೆ ಏನಂದರೆ ಹಂಗೆ ಮಾಡಬಾರ್ದು, ಸೌಖ್ಯವಾಗಿ ನೋಡ್ಕೋಬೇಕು. ಕಟಕ ರಾಶಿಯವರು ಪರಿವರ್ತನೆ. ಸಿಂಹರಾಶಿಗೆ ಬಂದಿರತಕ್ಕಂಥವ್ರು ಕೈಕಾಲು ನೋಡ್ಕೋಬೇಕು, ಜಾಗೃತಿಯಾಗಿ ನೋಡ್ಕೋಬೇಕು. ಟೀಪಾಯ್ ತಗೊಳ್ಬೋದು, ಬಸ್ಸಲ್ಲಿ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ತಗೊಳ್ಬೋದು. ಕಬ್ಬಣ ಅಥವಾ ಯಾವುದಾದ್ರು ರೇಖೆ ಕುಯ್ಕೊಂಡು ಅಂತ ರಕ್ತವನ್ನು ನೋಡ್ತಾನೆ. ತಲೆ ಮೇಲೆ ಅಕಸ್ಮಾತ್ ಯಾವ್ದಾರ ಮರದ ಕೆಳಗೆ ನಿಂತರೆ ತಲೆ ಮೇಲೆ ದಿಮ್ಮಿ ಬೀಳ್ಬೋದು. ಜಾಗ್ರತೆ ಅಂದರೆ ಏನು ಗೊತ್ತಾಗದೇ ಇದ್ದ ಒಂದು ಪರಿಸ್ಥಿತಿಗಳು ಸಿಂಹರಾಶಿಗೆ ಗ್ಯಾರಂಟಿ ಕಟ್ಟಿಟ್ಟ ಬುತ್ತಿ. ಸೊ ಯಾರು ಅಧಿದೇವತೆ ಅಂದರೆ ನರಸಿಂಹಸ್ವಾಮಿ. ಜ್ವಾಲಾಹೋ ಬಿಲಮಾಲೋಲ ಕ್ರೋಡಕಾರಂಜ ಭಾರ್ಗವ ಯೋಗಾನಂದ ಚಕ್ರವಟ ಪಾವರ ನವಮೂರ್ತೆಯೇ. ನರಸಿಂಹಸ್ವಾಮಿ ಸ್ಮರಣೆಯನ್ನು ಮಾಡಿಕೊಂಡ್ರೆ ಸಿಂಹರಾಶಿಯವರು ಪರಿಪೂರ್ಣ ರಕ್ಷಾ ಕವಚ. ಯಾರ್ದು ಅಂದರೆ ಕನ್ಯಾ ರಾಶಿಗೆ ಬಂದ್ಬಿಟ್ಟು, ಕನ್ಯಾ ರಾಶಿಯು ತಾನು ತೀರ್ಪೈ ದಾನ ಧರ್ಮ, ಎಲ್ಲರಿಗೂ ದಾನ ಧರ್ಮ ಮಾಡ್ತಾರೆ. ನಮಗಿಲ್ದಿರೋ ಪರವಾಗಿಲ್ಲ, ಬೇರೆಯವ್ರಿಗೆ ಅಡುಗೆ ಮಾಡಾಕೋಣ, ಒಂದಷ್ಟು ಊಟ ಉಪಚಾರ ಮಾಡೋಣ, ಅವ್ರ ಪಾಪ ಚೆನ್ನಾಗಿರಲಿ, ಇನ್ನೊಂದು ಏನಾದರೂ ಮಾಡಾಕ್ಲಾ ಅನ್ನೋದು ಅಭ್ಯಾಸ, ಹುಡುಗರಿಗಾಗಲಿ ಹೆಂಗಸ್ರಿಗಾಗಲಿ. ಯಾರು ವೃದ್ಧಾಪ್ಯದಲ್ಲಿರ್ತಾರೆ, ವಯಸ್ಸಾದಿರ್ತಕ್ಕಂಥ ಕಾಣಿಕೆ ಇರ್ತಾರೆ, ಅಂಥವ್ರು ಪರಿವರ್ತನೆ ಮಾಡ್ತಕ್ಕಂಥವ್ರು ಏನಾದ್ರು ಇದ್ದರೆ ಆ ಹೆಂಗಸರು ಅಡುಗೆಗಳನ್ನು ಮಾಡಬೇಕಾದ್ರೆ ನೀವು ಜಾಗ್ರತೆ ಏನಂದರೆ ಹಳೆ ಪಾತ್ರೆಗಳನ್ನ ಚೇಂಜ್ ಮಾಡೋ ಅವಕಾಶಗಳು, ಹೊಸ ಪದ್ಧತಿ ಬರ್ಬೋದು, ಹೊಸ ಮನೆಗೆ ಹೋಗ್ಬೋದು, ಹೊಸ ಬಾಡಿಗೆ ಮನೆಗೆ ಹೋಗ್ಬೋದು. ಸ್ಥಾನ ಪಲ್ಟನ ಹೊಸ ಮನೆಗೆ, ಸ್ವಂತ ಮನೆಗೆ ಹೋದರೂ ಸಂತೋಷವೇ. ಯಾಕಂದರೆ ಭೂಮಿ ಕಾರಕನಾಗಿರ್ತಕ್ಕಂಥ ಕನ್ಯಾ ರಾಶಿ ಬುಧ ನಿಮಗೆ ಭೂಮಿ ಪ್ರಾಪ್ತಿ ಕೊಡ್ತಾನೆ. ನೇರ ದೃಷ್ಟಿ ಯಾವಾಗ ಕೊಡ್ತಾನೋ, ಹಳೆ ಸೈಟು ಸ್ಯಾಂಕ್ಷನ್ ಆಗೋಯ್ತು, ಮನೆ ಕಟ್ಟೋ ಯೋಗ, ಇಷ್ಟು ವರ್ಷ ಒದ್ದಾಡಿದ್ವಿ ಸ್ವಾಮಿ, ಒಂದು ಸೈಟ್ ತೊಗೊಂಡ್ವಿ, ಬಡ ನಾವು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗಿ ಕಟ್ಸೋಕ್ಕೆ ಶುರು ಮಾಡ್ತಾ ಇದ್ದೀವಿ ನಮ್ಮ ಯಜಮಾನರು, ವಿಶೇಷ. ಸೊ ಈ ರೀತಿ ಅದು ಒಂದು ಸಂತೋಷದ ವಿಶೇಷ ಕನ್ಯಾ ರಾಶಿಯವರಿಗೆ. ಅವರಿಗೆ ಸಂತಾನ ಇಲ್ದಿದ್ದವರಿಗೆ ಸಂತಾನ ಅಭಿವೃದ್ಧಿ, ಮದುವೆ ಇಲ್ದಿದ್ದವರಿಗೆ ಮದುವೆ ಅಭಿವೃದ್ಧಿ ಅಂತ ಒಂದು ಕಾಣಿಕೆ ಪರಿವರ್ತನೆ. ಎಷ್ಟೋ ಜನಕ್ಕೆ ಅಕಸ್ಮಾತ್ ಡೈವರ್ಸ್ ಆಗ್ತಕ್ಕಂಥ ಅವಕಾಶಗಳು ಇದ್ದರೆ ಅದು ತಡೆದು ಬಿಡುತ್ತೆ. ಅಂದರೆ ಡೈವರ್ಸ್ ವಾಪಸ್ ರಿಯಾಕ್ಷನ್ನಲ್ಲಿ ತಿರುಗಿ ಮತ್ತೆ ಸೇರೋ ಅವಕಾಶಗಳನ್ನ ಕನ್ಯಾ ರಾಶಿ ಡೈವರ್ಸ್ ಮಾಡಿಸದೇ ಇದ್ದಂಗೆ ಆಗುತ್ತೆ. ವಿದೇಶದಲ್ಲಿ ಮಕ್ಕಳಿಗೆ ಅಕಸ್ಮಾತ್ ಕನ್ಯಾ ರಾಶಿಯವರು ಇದ್ದರೆ ವಾಪಸ್ ಕರ್ಸ್ಕೊಂಬಿಡಿ. ಇಲ್ಲದೇ ಇದ್ದರೆ ತಂದೆ ತಾಯಿಯಿಂದ ದೂರ, ಮಕ್ಕಳಿಂದ ದೂರ, ಗಂಡ ಹೆಂಡತಿಯಿಂದ ದೂರ ಆಗೋ ಅವಕಾಶಗಳು ಇಷ್ಟೋ ಇರುತ್ತೆ. ಶನಿ ದೂರ ಮಾಡ್ತಕ್ಕಂಥದ್ದು ಗ್ಯಾರಂಟಿ. ಸಪ್ತಮ ಸ್ಥಾನವನ್ನು ನೋಡಿದ್ರೆ ಗಂಡ ಹೆಂಡತಿ ಬಾಂಧವ್ಯದಲ್ಲಿ ಶನಿಯೇ ದೃಷ್ಟಿ ಬಿದ್ದಾಗ ಹುಷಾರು. ಸೊ ಕನ್ಯಾ ರಾಶಿಗೆ ಯಾರು ಅಧಿದೇವತೆ ಅಂದರೆ ಸಾಕ್ಷಾತ್ ಮಹಾ ಸರಸ್ವತಿನ ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಸರಸ್ವತಿನ ನೀವೇ ವಾಣಿ ಕಮಲ ಜಾತರಮಣಿ ವೀಣಪಾಣಿ ಪಾಹಿ ಮಾಮ್ ಅಂತ ಹೇಳಿ ಸ್ಮರಣೆ ಮಾಡುವಾಗ ಬಾಲ ತ್ರಿಪುರ ನಮಸ್ಕಾರ ಮಾಡ್ಬೋದು, ಅಕಸ್ಮಾತ್ ಚೌಡೇಶ್ವರಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಬೋದು, ಅಥವಾ ಯಾವ್ದಾದ್ರು ಸರಸ್ವತಿ ದೇವಸ್ಥಾನ ನಮಸ್ಕಾರ ಮಾಡ್ಕೊಳ್ತಕ್ಕಂಥ ಅವಕಾಶ ಇದ್ದರೆ ಆ ಅಮ್ಮನವ್ರನ್ನ ಗ್ರಾಮ ದೇವತೆ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರು. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ ಈ ವರ್ಷ ಅಂದ್ರೆ ಯುಗಾದಿ ಹೊಸ ವರ್ಷದ ಸಂವತ್ಸರದಲ್ಲಿ ಯಾರಿಗೆ ಕಹಿ ಯಾರಿಗೆ ಸಿಹಿ ಅಂತ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ಈ ವರ್ಷದ ಯುಗಾದಿ ಸಂವತ್ಸರದಲ್ಲಿ ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ಅನ್ನೋದನ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಗೆ ಬೇವ ಅಥವಾ ಬೆಲ್ಲನ ಗುರುಗಳೇ, ಇದ್ರ ಬಗ್ಗೆ. ಆದ್ದರಿಂದ ಈಗ ತುಲಾರಾಶಿಗೆ ಬಂದಿರತಕ್ಕಂಥವ್ರಿಗೆ ತುಲಾರಾಶಿ ತಕ್ಕಡಿ ಅಂತ ಕರಿತೀವಿ. ಭಾಳ ವರ್ಷದಿಂದ ಕಷ್ಟಪಟ್ಟಿರ್ತಕ್ಕಂಥ ತುಲಾರಾಶಿಯವರಿಗೆ ಭಾಳ ವಿಶೇಷ ಈ ಸಲ ಒಳ್ಳೆಯದಾಗತ್ತೆ. ಆರೋಗ್ಯ ಪರಿಸ್ಥಿತಿ ಚೆನ್ನಾಗಾಗತ್ತೆ. ಯಾತ್ರೆಗಳು ಜಾಸ್ತಿ ಮಾಡ್ತಾರೆ ತುಲಾರಾಶಿಯವರು. ಯಾತ್ರೆಗಳು ದೇವಸ್ಥಾನ ಆಗ್ಬೋದು, ಅಥವಾ ಮನೇಲಿ ಸಾಧಾರಣ ಕೂತ್ಕೊಳ್ಳಲ್ಲ. ಈ ಸಲ ರಾಹು ಏನು ಮಾಡ್ತಾನೆ, ನೀಚಭಂಗ ರಾಜಯೋಗ, ಯೋಗವನ್ನು ಜಾಸ್ತಿ ಕೊಡ್ತಾನೆ, ಊರು ಸುತ್ತಿಸ್ತಾನೆ ಅಂತ ಹೇಳ್ತಾನೆ. ಅದು ಫ್ರೆಂಡ್ ಮನೆ ಆಗ್ಬೋದು, ಕ್ಷೇತ್ರ ಆಗ್ಬೋದು, ದೂರ ಪ್ರಯಾಣ ಆಗ್ಬೋದು, ಅಥವಾ ಪಕ್ಕದಲ್ಲೇ ಆಗ್ಬೋದು, ಪಕ್ಕದ ನಿವಾಸದಿಂದ ಮನೆಯಿಂದ ಮನೆಗೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಅಂದರೆ ಕಾಲಲ್ಲಿ ಚಕ್ರ ಕಟ್ಕೊಂಡ್ಬಿಟ್ಟಿದ್ದೀರಾ ಅಂತಾರೆ ಸಾಧಾರಣವಾಗಿ ತುಲಾರಾಶಿಗೆ. ಆಮೇಲೆ ತುಲಾರಾಶಿಯವರಿಗೆ ಗಮನಾರ್ಥ ಏನು ಅಂದರೆ ಸ್ವಲ್ಪ ಜೋರು ಜಬರ್ದಸ್ತಲ್ಲ ಇನ್ಮೇಲೆ ಶುರು ಆಗುತ್ತೆ. ಇಷ್ಟು ದಿವಸ ಸೌಮ್ಯವಾಗಿದ್ರಪ್ಪ ಇವರು ಅಂದರೆ ಏನು ಇಷ್ಟೊಂದು ಜೋರು ಆಗ್ಬಿಟ್ರೋ ಅನ್ನೋದು ರೀತಿ ಆಗುತ್ತೆ. ದೇಹದ ನೀರಿಗೆ ಸಂಬಂಧಪಟ್ಟಿದ್ದು ಲಿವರ್ಗೆ ನೀರು ಕಮ್ಮಿ ಆಗಿರ್ತಕ್ಕಂಥದ್ದು, ನೀರು ಚೆನ್ನಾಗಿ ಕುಡಿತಕ್ಕಂಥ ಅವಕಾಶಗಳು ಮಾಡ್ಕೋಬೇಕು. ಔಷಧಿಗಳನ್ನು, ಕಾಲು ನೋವುಗಳು, ಜಾಯಿಂಟ್ಗಳು ವಾತಕ್ಕೆ ಹೆಚ್ಚಾಗತ್ತೆ ಅಂತ, ವಾಯುವಿಗಿಂತ ವಾತಗಳು ಹೆಚ್ಚು, ಅಲ್ಲಲ್ಲಿ ಜಾಯಿಂಟ್ಸ್ ಪೈನು ಜಾಸ್ತಿ ಆಗುತ್ತೆ.
ಸೊ ಇದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ತುಲಾರಾಶಿಯವ್ರು ಬಹಳ ಇಂಪಾರ್ಟೆಂಟ್. ತುಲಾರಾಶಿಯಲ್ಲಿ ಯಾವ ಕಾರಣಕ್ಕೂ ಹೆಂಗಸರು ಅಕಸ್ಮಾತ್ ಗಂಡಂದ್ರೆ ಇಲ್ದ ಅನ್ನೋ ಅವಕಾಶಗಳಾಗತ್ತೆ, ಹೆಂಗಸರಿಗೆ ಗಂಡ ಇಲ್ಲ ಅನ್ನೋ ಅವಕಾಶಗಳಾಗತ್ತೆ, ಗಂಡನಿಗೆ ಹೆಂಡತಿ ಇಲ್ಲ ಅನ್ನೋ ಅವಕಾಶಗಳು ಆಗುತ್ತೆ. ಸಾಧ್ಯತೆ ಜಾಸ್ತಿ ಯಾಕಂದರೆ ಶನಿ ವೈರಾಗ್ಯ ದೇವತೆ, ಕೇತು ಜೊತೆ ಮೋಕ್ಷವನ್ನು ಕೊಡ್ತಾನೆ. ಯಾರಿಗೆ? ಅಕಸ್ಮಾತ್ ಹಾರ್ಟ್ ಪೇಷಂಟ್ ಇರ್ತಾನೆ, ಯಜಮಾನ ಹೋಗ್ಬಿಡ್ಬೋದು, ಹೆಂಡ್ತಿನೇ ಹೋಗ್ಬಿಡ್ಬೋದು, ಗೊತ್ತಿಲ್ಲ. ಅಂದರೆ ಆ ಬಾಂಧವ್ಯದಲ್ಲಿ ಒಂದು ಕಳ್ಕೊಂಡು ಒಂದು ಲಾಭವನ್ನು ಕೊಡ್ತಾನೆ ತುಲಾರಾಶಿಗೆ ಅಂತ ಹೇಳಿ. ತುಲಾರಾಶಿಯಲ್ಲಿ, ಧನುರಾಶಿಯಲ್ಲಿ, ಕುಂಭರಾಶಿಯಲ್ಲಿ, ವೃಷಭ ರಾಶಿಯಲ್ಲಿ ಯಾರ್ಯಾರು ಇದ್ದೀರಾ ಎಲ್ಲರೂ ಮದುವೆಗೆ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು 1.25 ವರ್ಷ ಮದುವೆಗಳಾಗಬೇಡಿ. ಯಾಕೆಂದರೆ ಮದುವೆ ಮಾಡೋ ಗ್ರಹ ಬುಧ, ಇಷ್ಟೂ 4 ರಾಶಿಗಳಿಗೆ. ಡೈವರ್ಸ್ ಮಾಡೋ ಗ್ರಹ ಕೇತು. ಬುಧ ಕೇತು ಒಟ್ಟಿಗೆ ಬರ್ತಾ ಇದ್ದಾರೆ, ಅವರೇ ಇಡೀ ಜಗತ್ತಿಗೆ ಅವರೇ ಒಟ್ಟಿಗಿದ್ದಾಗ ನೀವು ಮದುವೆ ಮಾಡಿಕೊಂಡ್ರೆ ಸಂಸಾರ ಸುಖವಾಗಿರಲ್ಲ, ಪೂರ್ತಿ ಊರ್ಜಿತವಾಗಿರಲ್ಲ, ಯಾವತ್ತಾದ್ರೂ ಎನಿ ಟೈಮ್ ಕಿತ್ತೋಗುತ್ತೆ ಗ್ಯಾರಂಟಿ. ಅದಕ್ಕೋಸ್ಕರ ಆ ಸಮಯಕ್ಕೆ ಮದುವೆ ನೋಡೋಕ್ಕೂ ಹೋಗಬೇಡಿ, ಹೊಸದಾಗಿ ಮದುವೆಗಳು ಈಗ ಮಾಡೋಕ್ಕೆ ಹೋಗಬೇಡಿ. 1.25 ವರ್ಷ ಗಮನಾರ್ಥವಾಗಿ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ತದನಂತರ ನೀವು ನೋಡೋಕ್ಕೆ ಶುರು ಮಾಡಿ, ಆಮೇಲೆ ಮದುವೆ ಮಾಡ್ಕೊಳ್ಳಿ. ಯಾಕೆಂದರೆ ಆ ಸಮಯಕ್ಕೆ ಕೇತು ಜೊತೆ ಬುಧ ಇದ್ದಾಗ ಮದುವೆಗಳು ಮಾಡ್ಕೊಂಡಾಗ ಹೊಸ ಜಾತಕ ಚೆನ್ನಾಗಿರೋದು ಸಿಕ್ಬಿಡ್ಬೋದು, ಅಡ್ವಾಂಟೇಜ್ ಸೂಪರ್ ದುಡ್ಡು ಅಂತ ಕಟ್ಕೊಂಡ್ಬಿಡ್ಬೋದು. ಆದರೆ ನೆಕ್ಸ್ಟ್ ಸಂಸಾರ ಚೆನ್ನಾಗಿರುತ್ತಾ ಅನ್ನೋದು ಗೊತ್ತಿರಲ್ಲ. ಕುಟುಂಬ ಪರಿವಾರ ಸಮೇತ ಶನೇಶ್ವರನ ದರ್ಶನ ಮಾಡಿ ಆಂಜನೇಯನ ದರ್ಶನ ಮಾಡಬೇಕು, ಶನೇಶ್ವರನ ದರ್ಶನ ಮಾಡಿ ಆಂಜನೇಯನ ದರ್ಶನ ಮಾಡಬೇಕು. ಶನಿಗೆ ನಿಮಗೆ ದೃಷ್ಟಿ ನಿವಾಳಿಸ್ಬಿಟ್ಟು ಎಣ್ಣೆಯನ್ನು ಶನಿಗೆ ಕೊಡಬೇಕು, ದೀಪ ಹಚ್ಚಕ್ಕೆ ಕೊಡಬೇಕು. ತದನಂತರ ಆಂಜನೇಯ ದರ್ಶನ ಮಾಡದೆ ಹಾಗೆ ಬರಬಾರ್ದು, ಆಂಜನೇಯ ದರ್ಶನ ಮಾಡಬೇಕು. ಈ ಎರಡೂ ದರ್ಶನವನ್ನು ಶನಿ ನಂತರ ಆಂಜನೇಯ ದರ್ಶನ ಮಾಡ್ಕೊಂಡ್ಬಂದರೆ ತುಲಾರಾಶಿಗೆ ಭಾಳ ವಿಶೇಷ. ವೃಶ್ಚಿಕ ರಾಶಿಗೆ ಬಂದರೆ ಭಾಳಷ್ಟು ಜನ ರಾಜಕೀಯದವರು ಇದ್ದಾರೆ, ಭಾಳಷ್ಟು ಜನ ಪದವಿಯನ್ನು ಕಳ್ಕೊತಾರೆ, ಭಾಳಷ್ಟು ಜನ ವಿಶೇಷವಾಗಿ ಆರೋಗ್ಯ ಪರಿಸ್ಥಿತಿ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ. ಬರೆದಿಟ್ಕೊಳ್ಳಿ, ಶತಸಿದ್ಧ. ನೀವೆಲ್ಲರೂ ಹೊರಡೋ ಪ್ರಯಾಣ ಗ್ಯಾರಂಟಿ. ಯಾಕೆಂದರೆ ಕೇತು ಬಂದಾಗ ಬರ್ರಪ್ಪ ಚಟ ಎತ್ತಿ ನಡೆದೇಗಿಂತ ಎತ್ತಿ ಪಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಅದರಿಂದ ಯಾವ ರಾಜಕೀಯದವನಿಗೆ ಶನಿ ಉಚ್ಚ ಸ್ಥಾನವನ್ನು ಕೊಡ್ತಾನೋ ಅದೇ ರಾಜಕೀಯಕ್ಕೆ ವೃಶ್ಚಿಕ ರಾಶಿಯಲ್ಲೇ ಶನಿ ಪ್ರಯಾಣವನ್ನು ಮುಗಿಸ್ತಾ ಬರ್ತಾನೆ ಅಂತ ಶಾಸ್ತ್ರ ಬರೆದಿರುತ್ತೆ, ನಾನು ಬರೆಯೋದಲ್ಲ. ಯಾಕೆಂದರೆ ಕೇತು ಮೋಕ್ಷ ಗ್ರಹ ಅಂತ ಕರ್ಕೊಂಡು ಹೋಗೋನು ಅಂತ. ರಾಹು ಉನ್ನತ ಗ್ರಹ. ಯಾರು ಇದುವರೆ ತನಕ ರಾಜಕೀಯನ ಹೊಡೆದೇ ಇರ್ತಕ್ಕಂಥ ಹೊಸನಿಗೆ ಹೊಸ ಸ್ಥಾನ ಮಾನ ಗೌರವವನ್ನು ಹೆಚ್ಚಿನ ಸ್ಥಾನದಲ್ಲಿ ಕೊಡ್ತಾನೆ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ವಿಲ್ ಹ್ಯಾಪನ್. ವೃಶ್ಚಿಕ ರಾಶಿಯಲ್ಲಿ ಅಧಿದೇವತೆಯಾಗಿರ್ತಕ್ಕಂಥ ಸಾಕ್ಷಾತ್ ಸಹೋದರ ಸಹೋದರಿಗಳು ಕುಟುಂಬ ಜೀವನ ಕಿತ್ತು ಹೋಗಿದ್ದರೆ ಮತ್ತೆ ಸೇರಿದ್ರೆ ಒಳ್ಳೆಯದು. ಆಸ್ತಿ ಪಾಸ್ತಿಗಳಿಗೋಸ್ಕರ ಒದ್ದಾಡಬೇಡಿ, ಸುಖ ಜೀವನಕ್ಕೆ ಒಳ್ಳೆಯದು. ಯಾಕೆಂದರೆ ಕುಜನೇ ಅವನ ವಿಶೇಷವಾಗಿರ್ತಕ್ಕಂಥ ಮನೆ ಆಗಿರೋದ್ರಿಂದ ಕುಜನ ಮನೆ ನೀಚಭಂಗ ರಾಜಯೋಗ ಆದರೆ ನೀವು ಕುಟುಂಬದ ಚೆನ್ನಾಗಿ ತಂಗಿನ ಸ್ವಲ್ಪ ಜಾಸ್ತಿ ತಗೊಳ್ಳಿ, ತಮ್ಮನ ನೀನೇ ಜಾಸ್ತಿ ತಗೋ ಅಂತ ಹೇಳಿದಾಗ ನಿಮ್ಮ ಸಂಸಾರ ಸುಖವಾಗಿರೋ. 2 ರೂಪಾಯಿ ಅವಳೇ ಜಾಸ್ತಿ ತಿಂತೀನಿ, ಯಾರೋ ಬೇರೆಯವ್ರು ತಿನ್ಕೊಳ್ಳೋ ಹೋಗ್ಬೋದು. ಯಾರ್ಯಾರು ಡಾಕ್ಟ್ರುಗಳಿದ್ದೀರೋ ವೃಶ್ಚಿಕ ರಾಶಿ ಡೇಂಜರ್. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಡಾಕ್ಟ್ರುಗಳು ಅವರೇ ಇದ್ದರೆ ಕತ್ರಿಗಳು ಹೊಟ್ಟೆ ಒಳಗೆ ಮರ್ತೋಗಿರ್ತೀರಾ, ಯಾವತ್ತು ಕತ್ತರಿಸ್ಬಿಟ್ಟು ಅಲ್ಲೇ ಸೂಜಿ ಇಟ್ಬಿಡ್ತಿರೋ ಗೊತ್ತಿಲ್ಲ, ಅಪವಾದ ಅಪಕೀರ್ತಿ ಗ್ಯಾರಂಟಿ. ಇಂಥ ಡಾಕ್ಟರ್ಗಳು ವೃಶ್ಚಿಕ ರಾಶಿ ಡಾಕ್ಟರ್ಗಳು ನೀವು ಹೇಳ್ಕೊಂಡು ಡಾಕ್ಟ್ರೇ ನೀವು ವೃಶ್ಚಿಕ ರಾಶಿ ಅಂತ ಕೇಳ್ಕೊಂಡು ಹೋಗಲ್ಲ. ಯಾಕೆಂದರೆ ಅಂಥ ಡಾಕ್ಟರ್ ಹತ್ರ ನಾವು ಹುಷಾರಾಗಿರಬೇಕು. ನಮ್ಮ ಕರ್ಮಾನುಸಾರವಾಗಿ ಅವರಿಗೆ ಮಂದ ಬುದ್ಧಿ ಬಂದ್ಬಿಡುತ್ತೆ. ಇಷ್ಟು ದಿವಸ ಲಂಚ ಪಂಚ ತಿಂದಿರೋ ಡಾಕ್ಟರ್ಗಳು ಇರ್ತಾರೆ, ಒಳ್ಳೆ ಡಾಕ್ಟ್ರು ಇದ್ದಾರೆ, ದೇವರಂಥ ಮನುಷ್ಯರು, ಸುಮ್ಮನೆ ಹಂಗೆ ಮುಟ್ಟಿದ್ರೆ ಏನು ಯೋಚನೆ ಇಲ್ಲ ಅನ್ನೋ ಡಾಕ್ಟರ್ಗಳು ಇರ್ತಾರೆ. ಆದರೆ ಅವರ ಹಣೆ ಬರೋಕ್ಕೆ ದುಡ್ಡು ಕೊಟ್ಟು ಡಾಕ್ಟರ್ ಆಗಿರ್ತಕ್ಕಂಥವ್ರಿಗೆ ಕರ್ಮಣ್ಯೇವ ಅಧಿಕಾರಸ್ಯ ಮಾ ಫಲೇಶು ಕದಾಚಾರ. ಯಾರೋ ಗುರು ಶನಿ ಜೊತೆ ಧರ್ಮ ಕರ್ಮವನ್ನು ನಿನ್ನ ಕರ್ಮ ನೀನು ಅನುಭವಿಸು ಅಂತ ಬಿಡ್ತಾನೆ. ಸೊ ಏನು ಹೇಳುತ್ತೆ, ಬುಧ ಅಂದರೆ ಹೊಟ್ಟೆ ನೋಡ್ಕೊಳ್ಳಿ. ವೃಶ್ಚಿಕ ರಾಶಿಯವರು ಹೊಟ್ಟೆ ನೋಡ್ಕೋಬೇಕು, ಜೀರ್ಣಶಕ್ತಿ ಚೆನ್ನಾಗಿರಲ್ಲ, ಸರಿಯಾಗಿರೋ ಐಟಮ್ ತಿನ್ನಬೇಕು, ಟೈಮ್ ತಿನ್ನಬೇಕು, ತಿಂತಾ ರಾತ್ರಿಯೆಲ್ಲ ಇರಬಾರ್ದು. ತೀರ್ಥ ಹಾಕ್ಕೊಳ್ಳೋರಿಗೆ ಧನುರಾಶಿಗೆ ಮತ್ತು ವಿಶೇಷವಾಗಿ ವೃಶ್ಚಿಕ ರಾಶಿಗೆ ಹುಷಾರು. ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದಲ್ಲ, ದಿಢೀರಂತ ರಾತ್ರಿ ಇದ್ದವನು ಬೆಳಗ್ಗೆ ಎಷ್ಟೊತ್ತಿಗೆ ಗೋವಿಂದ ಗೋವಿಂದ. ಯಾಕೆ ಅಂದರೆ ಲಿವರ್ ಅಂದ್ರೇ ಶನಿ, ಲಿವರ್ ಅಂದರೆ ಜೊತೆಗೆ ಕಿಡ್ನಿ ಅಂದರೆ ಗುರು. ಐದರ್ ಕಿಡ್ನಿ ಫೇಲಿಯರ್ ಆರ್ ಲಿವರ್ ಡ್ಯಾಮೇಜ್. ಸೊ ಇದೆಲ್ಲ ನಡೀತಾ ಇರೋದು ಯಾರಿಂದ? ತೀರ್ಥದಿಂದ. ಸೊ ವೃಶ್ಚಿಕ ರಾಶಿಗೆ ಯಾರು ಪ್ರಾರ್ಥನೆ ಮಾಡ್ಕೋಬೇಕು? ಕಾಳಬೇರಂ ದರ್ಶಯಾಮಿ ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶಂ ಅನೇಕ ಜನ್ಮ ಕೃತಂ ಪಾಪಂ ದರ್ಶನೇನ ನಶ್ಯತಿ. ಧನುರಾಶಿಗೆ ಭಾಳ ವಿಶೇಷ. ಧನುರಾಶಿಗೆ 7.5 ಮುಗಿದೋಯ್ತು, ಅಷ್ಟಮ ಶನಿಗೆ ಪರಿವರ್ತನೆ ಆಗೋಯ್ತು. ನೇರ ಸಪ್ತಮ ದೃಷ್ಟಿಯಲ್ಲಿ ಗುರು ಕೂತ್ಕೊಂತಾನೆ. ಗುರು ಬಲ ಭಾಳ ಚೆನ್ನಾಗಿರುತ್ತೆ. ಅನುಗ್ರಹ ಸಿದ್ಧಿ ಅಂದರೆ ಭೂಮಿ ಪ್ರಾಪ್ತಿ ಆಗುತ್ತೆ, ಹೊಸ ವಿಶೇಷವಾಗಿರ್ತಕ್ಕಂಥ ಸಂಬಂಧಗಳು ಶುರುವಾಗುತ್ತೆ. ಹಳೇದೇನಾದರೂ ಬಿಟ್ಟು ಹೋಗಿದ್ರೆ ಸುಖ ಜೀವನದಲ್ಲಿ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ. ಧನುರಾಶಿಯಲ್ಲಿ ಸಂಬಂಧಗಳು ಒಳ್ಳೆ ಚೆನ್ನಾಗಿ ಕೆಟ್ಟೋಗಿದ್ದೆಲ್ಲ ಮತ್ತೆ ಬೆರಕೆ ಆಗ್ತಕ್ಕಂಥ ಅವಕಾಶಗಳು ಸಂತೋಷವಾಗುತ್ತೆ. ಯಾರ್ಯಾರು ಶತ್ರುಗಳಿರ್ತಾರೋ ಅವ್ರನ್ನೆಲ್ಲ ಧ್ವಂಸ ಪರಿಪೂರ್ಣವಾಗಿ ಮಾಡ್ಕೊಳ್ಳಿ. ಧನುರಾಶಿಗೆ ಎಲ್ಲೆಲ್ಲ ಬೇಕಾದರೂ ಬಾಣಗಳಂದರೆ ಯಾವ ಡಿಪಾರ್ಟ್ಮೆಂಟ್ಗಾದರೂ ಅವ್ರು ಹೋಗೋ ಅವಕಾಶಗಳನ್ನು ಕೊಡ್ತಾನೆ. ನೀನು ಇದಕ್ಕೆ ಹೋಗ್ಬೋದು, ಹೊಸ ಕೆಲಸ, ಈ ಕೆಲಸಕ್ಕೆ ಹೋಗ್ಬೋದು, ಯಾವುದಾದ್ರೂ ಸೇರಿ ಧನಪ್ರಾಪ್ತಿಯನ್ನು ಕೊಡ್ತಕ್ಕಂಥ ಅವಕಾಶನ ಮಾಡಿಕೊಡ್ತಾನೆ. ಆದರೆ ಒಂದೇ ಒಂದು ಅಂದರೆ ಕಾಲು ನೋವುಗಳು ಹುಷಾರು. ಕಾಲುಗಳನ್ನ ಗುರು ಏನು ಮಾಡ್ತಾನೆ? ಕಾಲು ನೋವು ಜಾಸ್ತಿ ಮಾಡ್ತಾನೆ.
ಗುರು ಭಾರವನ್ನು ಕೊಡ್ತಾನೆ, ಗುರು ಅನಾಯಾಸವನ್ನು ಕೊಡ್ತಾನೆ. ಅಯ್ಯೋ ನಿಧಾನ ಕೇಳಣಪ್ಪ ಅನ್ನೋದು ಕೊಡ್ತಾನೆ. ಸೊ ಇದನ್ನೆಲ್ಲ ಪರಿವರ್ತನೆ ಮಾಡಿಕೊಂಡು ಎಚ್ಚರಿಕೆಯಿಂದ ಇದ್ದರೆ ಧನುರಾಶಿಗೆ ಏನು ಯೋಚನೆ ಇಲ್ಲ, ಪರಿಪೂರ್ಣ ಗುರು ರಕ್ಷೆ ಇರುತ್ತೆ. ಸಾಕ್ಷಾತ್ ರಾಮಚಂದ್ರನ ಸ್ಮರಣೆ ಮಾಡಬೇಕು. ರಾಮಚಂದ್ರ ಆಂಜನೇಯನ ಸಮೇತ ಸೀತಾರಾಮ ವಲ್ಲಭಾನುಗ್ರಹ ಪ್ರಾಪ್ತಿರಸ್ತು. ಸೊ ಯುಗಾದಿ ಹಬ್ಬ ಆದ್ಮೇಲೆ ಯಾರು ಬರ್ತಾರೆ? ರಾಮನವಮಿ. ಸೊ ನೀವೀಗಿಂದ ಧನುರಾಶಿಯವರು ರಾಮಚಂದ್ರನ ಆಂಜನೇಯನ ಚೆನ್ನಾಗಿ ಇಟ್ಕೊಂಡ್ರೆ ಪರಿಪೂರ್ಣ ರಕ್ಷಾ ಕವಚ. ನಮೋ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದತ್ಯಲಂ ಶ್ರೀರಾಮನಾಮ ವರನೇ ಅಂತ ಹೇಳಿ ರಾಮಸ್ಮರಣೆ ಮಾಡಿ. ಮಕರ ರಾಶಿ ಬಂದಿರತಕ್ಕಂಥವ್ರು ಗ್ಯಾಸ್ಟ್ರಿಕ್ ನೋಡ್ಕೋಬೇಕು. ಮಕರ ರಾಶಿ ಕೂತ್ಕೊಂಡಿರ್ತಕ್ಕಂಥ ಗಂಡ ಹೆಂಡತಿ ಅನ್ಯೋನ್ಯತೆ ನೋಡ್ಕೋಬೇಕು. ಸುಮ್ಮನೆ ಸಣ್ಣ ಪುಟ್ಟಗೆ ಜಗಳಗಳು ಗಲಾಟೆಗಳು ಬರಬಹುದು. ಯಾಕೆಂದ್ರೆ 7:30 ಮುಗಿದೋಗಿರೋದ್ರಿಂದ, ರಾಹು ದೃಷ್ಟಿ 2ನೇ ಮನೆಗೆ ಬರೋದ್ರಿಂದ ಸುಮ್ಮನೆ ಕಿರಿಕಿರಿ. ಅತ್ತೆ ಕಿರಿಕಿರಿ ಆಗ್ಬೋದು, ತಾಯಿ ಕಿರಿಕಿರಿ ಆಗ್ಬೋದು, ಗಂಡ ಹೆಂಡತಿ ಕಿರಿಕಿರಿ ಆಗ್ಬೋದು, ಮಕ್ಕಳು ಟೆನ್ಷನ್ಗೆ ಕಿರಿಕಿರಿ ಆಗಿರ್ಬೋದು. ಅದಕ್ಕೆ ಸೌಮ್ಯ ಅವತಾರಂ ಕಮಲೋಕ್ತಂ ಕಲಶಂ ಸೌಮ್ಯವಾಗಿ ನೋಡ್ಕೊಳ್ತಕ್ಕಂಥದ್ದು. ಸೊ ಗಂಡಸರ ಅಕಸ್ಮಾತ್ ಏನಾದರೂ ಮಕರ ರಾಶಿಯಲ್ಲಿದ್ದರೆ ನೀರಿನಿಂದ ಹುಷಾರು. ಎಲ್ಲಾದರೂ ಪಿಕ್ನಿಕ್ ಸ್ಪಾಟ್ಗೆ ಹೋದರೆ, ದೊಡ್ಡ ಫಾಲ್ಸ್ಗೆ ಹೋದರೆ ಜಾಗ್ರತೆ. ರಾತ್ರಿ ಪ್ರಯಾಣ ನಿಷೇಧ. ಮಕರ ರಾಶಿಗೆ ರಾತ್ರಿ ಪ್ರಯಾಣ ಮಾಡಬೇಡಿ. ಅಕಸ್ಮಾತ್ ನೀವೇನು 10:00ವರೆಗೆ ಸೇರಿಬಿಟ್ರೆ ಅಲ್ಲೇ ಮುಚ್ಕೊಂಡು ಮಲ್ಕೊಂಬಿಡಿ. ಬೇರೆ ದಿವಸ ಹೋಗ್ಬೇಕಂದ್ರೆ ಬೆಳಗ್ಗೆ 4 ಗಂಟೆಗೆ ಹೋಗಿ ಹೊರತು ರಾತ್ರಿ ಪ್ರಯಾಣಗಳು 1.25 ವರ್ಷ ಹುಷಾರ್ ಜಾಗ್ರತೆ. ನಿಮ್ಮ ಪಾಡಿಗೆ ನೆಟ್ಟಿಗೆ ಹೋದ್ರೂ ಯಾರು ಬಂದಾದರೂ ಗುದ್ದಬಹುದು. ಗಾಡಿಗಳು ಹುಷಾರು. ನಿಮ್ಮ ಪಾಡಿಗೆ ನೀವು ಗಾಡಿ ಹೋಗ್ತಾ ಇರೋ ಬೇರೆಯವ್ರು ಬಂದು ಗುದ್ದಬಹುದು. ಗಣಪತಿ ಸ್ಮರಣೆನ ಚೆನ್ನಾಗಿ ಮಾಡ್ಕೋಬೇಕು. ವಕ್ರತುಂಡ ಮಹಾಕಾಯ ಕೋಟೆ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದ. ಮಕರ ರಾಶಿಯವರು ಮಾಡಬೇಕಾದ ಭೈನ್ ಇಂಪಾರ್ಟೆಂಟು. 21 ಗರಿಕೆ ಹುಲ್ಲು, 1 ಬುಧವಾರಕ್ಕೆ, 1 ಗಣಪತಿಗೆ. ಆ ಥರ 21 ಗಣಪತಿಗೆ ಬೇರೆ ಬೇರೆ ಗಣಪತಿಗೆ 21 ಬೇರೆ ಬೇರೆ ಗಣಪತಿಗೆ 1 ಗರಿಕೆ ಹುಲ್ಲನ್ನು ಕೊಡ್ತಾರೆ. ಅಂದರೆ 21 ಗರಿಕೆ 1 ಗಣಪತಿ. ಅವನು ಕಲ್ ಮೇಲಿರೋ ಗಣಪತಿ, ಮೋರಿ ಮೇಲಿರೋ ಗಣಪತಿ, ಹಳ್ಳಿಕಟ್ಟೆ ಗಣಪತಿ, ದೊಡ್ಡ ಗಣಪತಿ, ಚಿಕ್ಕ ಗಣಪತಿ, ಆಂಜನೇಯ ದೇವಸ್ಥಾನ ಗಣಪತಿ, ರಾಮರ ದೇವಸ್ಥಾನ ಗಣಪತಿ, ಹೀಗೆ ಎಲ್ಲ ಗಣಪತಿಗಳನ್ನು ಯಾವ ಗಣಪತಿ ರಿಪೀಟ್ ಆಗದೆ ಇದ್ದಂಗೆ 21 ಗಣಪತಿಯನ್ನು ಒಂದೊಂದು ಬುಧವಾರ ದಿವಸ ಗರ್ಕೆ ಹುಲ್ಲನ್ನು ಯಾರು ಅರ್ಪಿಸ್ತಾರೋ ಮಕರ ರಾಶಿಗೆ ನೀರಿನಿಂದ ದೋಷ ಪರಿವರ್ತನೆ ಆಗುತ್ತೆ, ಭೂಮಿಯಿಂದ ಪರಿವರ್ತನೆ ಆಗುತ್ತೆ, ಕುಟುಂಬದಿಂದ ಕಿರಿಕಿರಿ ಪರಿಪೂರ್ಣ ವ್ಯವಸ್ಥೆ ಆಗುತ್ತೆ, ಅನುಗ್ರಹ ಚಿಂತನೆ ಆಗುತ್ತೆ. ಆದರೆ ಊಟ ಉಪಚಾರ ಟೈಮ್ ಸರಿಯಾಗಿ ತಿಂದಿದ್ರೆ ಗ್ಯಾಸ್ಟ್ರಿಕ್ ನೋಡ್ಕೊಳ್ಳೇಬೇಕು. ಕುಂಭರಾಶಿಯವರಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಏನು ಅಂದರೆ 6ನೇ ಮನೆಗೆ ನಾವು ನೋಡ್ತಕ್ಕಂಥ ಕಟಕ ಚಂದ್ರ, ನಾವು ಗುರುವನ್ನು ನೋಡ್ತೀವಿ. ಅದೇ ರೀತಿ 7ನೇ ಮನೆ ಸಪ್ತಮಕ್ಕೆ ಕೇತು ಬರೋದ್ರಿಂದ ಹುಷಾರ್ ಜಾಗ್ರತೆ. ತಂದಿಟ್ಟು ತಮಾಷೆ ನೋಡ್ತಾರೆ. ಮಠ ಮಂತ್ರದಿಂದ ಪರಿವರ್ತನೆ. ಕುಂಭರಾಶಿಯವರಿಗೆ ಯಾರಾದರೂ ಏನಾದರೂ ಮಾಡಿಸಿರ್ತಾರೆ, ಯಾರಾದರೂ ಏನಾದರೂ ತಂದಿಡ್ತಾರೆ, ಯಾರಾದರೂ ಇವರಿಬ್ಬರು ಗಂಡ ಹೆಂಡತಿನ ಅನ್ಯೋನ್ಯತೆ ಕೆಟ್ಟೋಗ್ತಾರೆ, ತಾಯಿ ಮಗನಿನ ಸಂಬಂಧ ಕೆಡ್ತಾರೆ, ಮಗಳ ತಂದೆಯ ಸಂಬಂಧ ಕೆಟ್ಟುಬಿಡ್ತಾರೆ. ಸೊ ಸಂಬಂಧಗಳು ಕಟ್ಟುಕೊಳ್ಳೋ ಅಪವಾದ ಅಪಕೀರ್ತಿಗಳನ್ನು ಕುಂಭರಾಶಿಗೆ ಬರೋದೆ. ಕುಂಭರಾಶಿಯಲ್ಲಿರ್ತಕ್ಕಂಥ ತಲೆಭಾಗ ಬಹಳ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ತಲೆಭಾಗ ಹುಷಾರಾಗಿ ನೋಡ್ಕೊಳ್ಳಿದ್ರೆ ಏನಿರುತ್ತೆ, ತಲೆ ಸಿಡಿತ, ಸೈನಸ್ಸು, ಕಣ್ಣು ಭಾಗ, ತಲೆ ತುಂಬ ಅರ್ಧ ತಲೆ ನೋವು ಬರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಇನ್ನು ಮೇಲೆ ಜಾಸ್ತಿ ಮಾಡ್ತಾನೆ. ಆ ಕೇತು ಹೇಗೆ ದೋಷವನ್ನು ಪರಿವರ್ತನೆ ಮಾಡೋದ್ರೆ ಸರ್ಪ ಸುಬ್ರಹ್ಮಣ್ಯ ಅನುಗ್ರಹ ಪ್ರಾರ್ಥನೆ ಮಾಡಬೇಕು. ಶಟನಾಯ ವಿಘ್ಮಹೇ ಶಕ್ತಿ ಹಸ್ತಾ ಇದ್ದೀಮೆ ತನ್ನೋ ಷಣ್ಮುಖ ಪ್ರಚೋದಯ. 6 ಸುಬ್ರಹ್ಮಣ್ಯ ದರ್ಶನ ಒಂದೊಂದು ಶ್ರೇಷ್ಠಿಗೋ, ಮಂಗಳವಾರ ಬೇರೆ ಬೇರೆ ಸುಬ್ರಹ್ಮಣ್ಯನಿಗೋ ತೊಗರಿಬೇಳೆ ಬೆಲ್ಲವನ್ನು ಕೊಡೋದು, ಮರ್ಘ ಧವನವನ್ನು ಕೊಡೋದು. ಕುಂಭರಾಶಿಯಲ್ಲಿ ಇಂಪಾರ್ಟೆಂಟಾಗಿ ನೋಡ್ಕೊಳ್ತಕ್ಕಂಥದ್ದು ಬಟ್ಟೆಗಳು, ವಸ್ತ್ರಗಳು. ನಿಮ್ಮ ಬಟ್ಟೆಗಳನ್ನು ಯಾರಾದರೂ ಕದ್ಕೊಂಡು ಹೋಗೋದು ಅಂದರೆ ಮನೇಲಿ ಕಳ್ತನಗಳು ಹೆಚ್ಚು ಮಾಡ್ತಾರೆ. ಕೇತು ಅಂದರೆ ಕಳ್ಳ, ಬಿಗದ ಕೈಗಳು ಕಳ್ತನ ಮಾಡ್ಬೋದು. ಎಲ್ಲೋ ಮರ್ತೋದೆ, ಫೋನ್ ಮಾಡಿದೆ, ಅಯ್ಯೋ ಏನು ಮಾಡೋದು ಅನ್ನೋ ಕುಂಭರಾಶಿಗೆ ಪರಿವರ್ತನೆ ಮರು ಜಾಸ್ತಿ ಮಾಡ್ತಾನೆ. ಸೊ ಮರ್ತು ಹೋಗೋದು, ಕಳ್ಕೊಳ್ಳೋದು ಅವಕಾಶಗಳು ಜಾಸ್ತಿ. ಕುಂಭರಾಶಿಯವರಿಗೆ ಗಣಪತಿ ಅಥವಾ ಗಡಿಯಾರಗಳು ಜಾಸ್ತಿ ಸೇರುತ್ತೆ. ಎಚ್ಚರಿಕೆ, ಹೊಸ ಫ್ರೆಂಡ್ಸ್ ಸಾಕ್ತಾರೆ. ಆ ಫ್ರೆಂಡ್ಸ್ ನಿಮಗೆ ಸರಿ ಇರಲ್ಲ. ನಿಮ್ಮ ಮಕ್ಕಳಿಗಾದರೂ ನಿಮಗೆ ಕುಂಭರಾಶಿಯವನಿಗೆ ಫ್ರೆಂಡ್ಶಿಪ್ನ ತಾನಾಗೆ ಮಾಡ್ತಾನೆ, ಗೊತ್ತಾಗದೆ ಫ್ರೆಂಡ್ಶಿಪ್ ಮಾಡ್ತಾನೋ, ಇನ್ನೊಬ್ಬರ ಮುಖಾಂತರ ಫ್ರೆಂಡ್ಸನ್ನು ಸೇರಿಸ್ತಾನೋ ಗೊತ್ತಿಲ್ಲ. ಸೊ ನೀವೇನು ಮಾಡ್ಬೋದು, ಯಾರಿಗಾದರೂ ಬ್ರೆಡ್ಡು ಬನ್ನು ಈ ಥರದ ದಾನವನ್ನು ಮುಸಲ್ಮಾನರಿಗೋ, ವಿಶೇಷವಾಗಿ ಕ್ರಿಶ್ಚಿಯನ್ಸ್ಗೋ, ಅಥವಾ ಯಾರಾದರೂ ಅನಾಥರಿಗೆ ಈ ಥರ ಕುಂಭರಾಶಿಯವರು ಕೊಟ್ಟರೆ ವಿಶೇಷ. ಕೊನೆಯದಾಗಿರ್ತಕ್ಕಂಥ ಅಶ್ವವೇಗದಲ್ಲಿ ಇವತ್ತು ಕೊನೆ ವೇಗ ಅಂಥೇಳಿ ನಿಧಾನಕ್ಕಾಗೇ ಹೋಯ್ತು. ಕೊನೆ ಮೀನ ರಾಶಿಗೆ ಬಂದೇ ಬಿಟ್ರಿ. ಈಗ ಜನ್ಮ ಶನಿಯಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ನಿನ್ನೆ ತಾನೇ ಮೀನ ರಾಶಿಗೆ ಬಂದು ಕೂತ್ಕೊಂಡ. ಇವತ್ತು ನಮ್ಮ ಹಬ್ಬ, ಯುಗಾದಿ ಹಬ್ಬ. ನೋಡಿ, ಮೀನ ರಾಶಿಯಲ್ಲಿ ಶನಿ ಕೂತ್ಕೊಂಡ್ರೆ ನೀರಲ್ಲಿ ಕೂತಿದ್ದಾನೆ. ನಿಮ್ಗೆ ಹಳೆದೆಲ್ಲ ಬ್ಯಾಲೆನ್ಸು ಬಾಕಿ ಕೊಡಿಸ್ತಾನೆ. ಆದರೆ ನೀರಲ್ಲಿ ಕೂತಿದ್ದಾನೆ ಶನಿ ಅಂದರೆ ಕಬ್ಬಣ. ಸೊ ಅದನ್ನು ಹೊಸದಾಗಿ ಮನೆ ಕಟ್ಟಿರೋದು ನಿಂತು ಹೋಗುತ್ತೆ. ಸೊ ಕಟ್ತಾ ಇರೋದು ಅರ್ಧಂಬರ್ಧ ಆಗೋಗಿರುತ್ತೆ. ಕೆಲಸದವ್ರು ಸಿಗ್ತಾರೋ, ದುಡ್ಡು ಸಾಲಿಲ್ವೋ, ಗಂಡ ಹೆಂಡ್ತಿರು ಎಲ್ಲಿ ತರೋದು ಗೊತ್ತಿಲ್ವೋ, ಇನ್ನೋ ಥರ ಆಗುತ್ತೆ. ಅಥವಾ ಕೆಲಸದವ್ರು ಮೋಸ ಮಾಡೋದು ಅಂತ ಒಂದು ಕಾಂಟ್ರಾಕ್ಟರ್ ಆದಮೇಲೆ ಇನ್ನೊಂದು ಕಾಂಟ್ರಾಕ್ಟರ್ ಚೇಂಜ್ ಮಾಡ್ತಾ ಇರ್ತಾನೋ ಗೊತ್ತಿಲ್ಲ. ನೀವಿರೋ ಬಾಡಿಗೆ ಮನೆಗಳು ಸರಿಯಾಗಿಲ್ಲದ ವಾಸ್ತು ಇಲ್ಲದೇ ಇರೋ ಮನೆಗಳು ಸೇರಿರ್ತೀರ, ಹುಷಾರು ಜಾಗ್ರತೆ. ಮೆಟ್ಲುಗಳ ಮೇಲೆ ಅಕಸ್ಮಾತ್ ಹತ್ತಿ ಇಳಿಬೇಕಾದ್ರೆ ಕಬ್ಬಣಗಳು ಹುಷಾರು. ಕಬ್ಬಣ ಚುಚ್ಕೊಳ್ಳೋದು, ಅಥವಾ ಕಬ್ಬಣದಲ್ಲಿ ಕಾಲು ಸಿಗಾಕೊಳ್ಳೋದು, ಅಥವಾ ಕಬ್ಬಣದಲ್ಲಿ ಕೈ ಸಿಗಾಕೊಳ್ಳೋದು, ಅಥವಾ ಕಬ್ಬಣ ನಿಮ್ಮ ಮೇಲೆ ಬಿಟ್ಬಿಡೋದು ಜಾಗ್ರತೆ. ಕಾರ್ ಆಗಲಿ ಅಥವಾ ಮನೇಲಾಗಲಿ, ಗ್ಯಾರೇಜ್ ಹತ್ರ ಇರೋದಾಗಲಿ, ಚಿಕ್ಕ ಮಕ್ಕಳನ್ನ ಜಾಗ್ರತೆ.
ತಾಯಿಗೆ ಕಣ್ಣು ಮೈಯೆಲ್ಲ ಕಣ್ಣಿರ್ಬೇಕು. ಸಣ್ಣ ಮಕ್ಕಳು ಇಲ್ಲಿ ಬೀಳ್ತಾರೋ ಅಲ್ಲಿ ಬೀಳ್ತಾರೋ ಗೊತ್ತಿಲ್ಲ. ಅಂದ್ರೆ ಚಿಕ್ಕ ಮಕ್ಕಳು, ಚಿಕ್ಕ ವಯಸ್ಸಿನ ಮಕ್ಕಳು ಮೀನ್ ರಾಶಿಲಿ ಅಕಸ್ಮಾತ್ ಯಾರಿಗಾದ್ರೂ ಇದ್ದರೆ, ನಿಮ್ಮ ಮಕ್ಕಳು ಜಾಗ್ರತೆ ಇಲ್ದಿದ್ರೆ ನೀವು ಕಳ್ಕೋಬೇಕಾಗತ್ತೆ. ಹುಷಾರ್. ಅದಕ್ಕೆ ನೀವೇಂದ್ರೆ ಕ್ಷೇತ್ರ ಯಾತ್ರೆಯ ಫಲವನ್ನ ಕೊಡಿ, ನದಿ ತೀರದಲ್ಲಿ ಸ್ಮರಣೆ ಮಾಡ್ಕೊಳ್ಳಿ, ನದಿ ಕ್ಷೇತ್ರದಲ್ಲಿ ಸ್ನಾನವನ್ನ ಮಾಡಿ ಅಂತ ಹೇಳ್ತೀವಿ. ಸೊ ನರಸಿಂಹಸ್ವಾಮಿನ ಸ್ಮರಣೆ ಮಾಡಿದಾಗ ಜ್ವಾಲಾಹೋ ಬಿಲಮಾಲೋಲ ಕ್ರೋಡ ಕಾರಂಜ ಭಾರ್ಗವ ಯೋಗಾನಂದ ಚತ್ರವಟ ಪಾವನ ನವಮೂರ್ತಿ ನರಸಿಂಹಸ್ವಾಮಿನ ಮಂಗಳವಾರ ದರ್ಶನ ಮಾಡಿ ಮೀನ್ ರಾಶಿಯಲ್ಲಿ ಪರಿಪೂರ್ಣ ವ್ಯವಸ್ಥೆ ಮಾಡ್ಕೊಳ್ಳಿ. ನರಸಿಂಹಸ್ವಾಮಿಗೆ ಯಾಕೆ ನಮಸ್ಕಾರ ಮಾಡಿದ್ರೆ, ಶನಿ ನರಸಿಂಹನಿಗೆ ತಲೆ ಬಾಗ್ತಾನೆ, ಆಂಜನೇಯನಿಗೆ ತಲೆ ಬಾಗ್ತಾನೆ, ಗಣೇಶನಿಗೆ ತಲೆ ಬಾಗ್ತಾನೆ, ಸಾಕ್ಷಾತ್ ಕಾಳಬೇರನಿಗೆ ಪರಿಪೂರ್ಣವಾಗಿ ಪೂಜೆ ಪುರಸ್ಕಾರ ಮಾಡ್ತಾನೆ. ಸೊ ನೀವೇನ್ ಮಾಡಬೇಕು, ಯಾರಿಗಾದ್ರೂ ಈ ಪೌರ ಕಾರ್ಮಿಕರಿದ್ದರೆ, ಮೀನ್ ರಾಶಿಗೆ ಶನಿ ಬಂದರೆ ಎಲ್ಲರಿಗೂ ಜ್ಞಾಪಕ ಇಟ್ಕೋಬೇಕು. ಕರೆಕ್ಟಾಗಿ 9 ವರ್ಷ ಜ್ಞಾಪಕ ಇಟ್ಕೋಬೇಕು. ನೀವು ಯಾವುದಾದ್ರೂ ಒಂದು ಶನಿವಾರ, ಯಾವುದಾದ್ರೂ ಒಂದು ಬುಧವಾರದ ದಿವಸ ನಿಮ್ಮಲ್ಲಿ ಇರ್ತಕ್ಕಂಥ ಏನಾದರೂ ಡಿಟರ್ಜೆಂಟ್ ಪೌಡ್ರು ಆ ಥರದ್ದಿದ್ದರೆ ಪೌರ ಕಾರ್ಮಿಕರಿಗೆ ಹಂಚೋದು. ಅಕಸ್ಮಾತ್ ಬಾತ್ರೂಮ್ ಕ್ಲೀನಿಂಗ್ ಏನಾದರೂ ಡಿಟರ್ಜೆಂಟ್ಸ್ ಇದ್ದರೆ ಆ ಥರದ್ದು ಏನಾದರೂ ಕೊಡಬಹುದು. ಅನ್ನ ಊಟ ಉಪಚಾರಗಳನ್ನು, ಅನ್ನ ಬಿಟ್ಟು ಚಪಾತಿಯನ್ನ ಅಥವಾ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ರೊಟ್ಟಿಯನ್ನ ಅಥವಾ ವಿಚಾರವಾಗಿ ಪೂರ್ವಕವಾಗಿ ಸ್ವೀಟನ್ನು, ಶನಿಗೆ ತುಂಬ ಇಷ್ಟದ ಸ್ವೀಟು, ಈ ಥರದನ್ನು ಮಕ್ಕಳಿಗೆ ದಾನ ಮಾಡ್ಬೋದು, ಅನಾಥರಿಗೆ ದಾನ ಮಾಡ್ಬೋದು, ಹುಚ್ಚರಿಗೆ ದಾನ ಮಾಡ್ಬೋದು. ಯಾರಿಗಾದ್ರೂ ರಗ್ ಕೊಡಬೇಕು ಅಂದರೆ ಕುಷ್ಠರೋಗಿಗಳಿಗೆ, ಅಂಥವ್ರಿಗೆ ಕೈ ಕಾಲು ಇಲ್ಲದ್ರೆ ಅಂಗಊನವಾಗಿದ್ದವ್ರಿಗೆ ಒಂದು ರಗ್ಗನ್ನ, ನೀವು ಹೊತ್ಕೊಂಡಿರೋ ರಗ್ಗನ್ನ ಹಳೆಯದನ್ನ ಎತ್ಕೊಟ್ರೆ ನಿಮಗೆ ಶಾಂತಿಪೂರ್ವಕವಾಗಿ ವ್ಯವಸ್ಥೆ ಆಗುತ್ತೆ. ಸೊ ಇದಕ್ಕೆಲ್ಲ ಸ್ಮರಣೆ ಮಾಡಿರ್ತಕ್ಕಂಥ ಸಂಕ್ಷಿಪ್ತವಾಗಿ ದೊಡ್ಡದಾಗಿ ಹೇಳ್ಬೋದು, ಒಂದೊಂದು ರಾಶಿ ಒಂದಿನ ಹೇಳ್ಬೋದು. ಆದರೆ 12 ರಾಶಿ ಹೇಳಷ್ಟೇ ಭಾಳ ಸದ್ಯಕ್ಕೆ ಸಾಕು ಅನ್ನೋಕ್ಕೆ ಸೂಕ್ಷ್ಮವಾಗಿ ಹೇಳಿರೋದು. ಸೊ ಅಶ್ವವೇಗದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಯುಗಾದಿ ಹಬ್ಬಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ. 12 ರಾಶಿ ಮೇಷದಿಂದ ಮೀನದವರೆಗೂ ವ್ಯವಸ್ಥೆ ಆಗಿರ್ತಕ್ಕಂಥವ್ರಿಗೆ ಎಷ್ಟೇ ಇದು ನಾನು ಹೇಳಿದ್ರು ಎಲ್ರಿಗೂ ಆಗತ್ತೆ ಅಂತಲ್ಲ, ಎಲ್ಲರಿಗೂ ಒಂದು ಜಾಗ್ರತೆಯನ್ನು ಕೊಟ್ಟಿದ್ದೇನೆ. ಇದಕ್ಕೆ ಪರಿಪೂರ್ಣವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದೇ ನನಗೆ, ನಿಮ್ಮ ಮನೆ ಇಷ್ಟ ದೇವರು, ಕುಲದೇವರು, ಗ್ರಾಮ ದೇವತೆ ಮರಿಬೇಡಿ. ಪಕ್ಕದ ಮನೆ ಶಾರದಮ್ಮನವ್ರು ಹೇಳಿದ್ರು ಅಂತ ಆ ದೇವಸ್ಥಾನಕ್ಕೆ ಹೋಗೋದಲ್ಲ, ನಿಮ್ಮ ಮನೆ ದೇವರನ್ನ ಮಾತ್ರ ಮರೀದೆ ಆ ಇಷ್ಟ ದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಕರ್ತವ್ಯಂ ದೈವಮಾನ ಕಾರ್ಯವನ್ನು ಮಾಡಿ ಒಗ್ಗಟ್ಟಿನ ಕುಟುಂಬ ಇದ್ದರೆ ಯುಗಾದಿ ಹಬ್ಬ ಸುಖ ಜೀವನ, ನಿಮ್ಮ ಕತ್ಲೆಲ್ಲ ಬೆಳಗಾಗ್ಲಿ ಅಂತ ಹೇಳ್ತಾ ಈ ಮುಖಾಂತರ ಹೇಳಿ ಪರಿಪೂರ್ಣವಾಗಿ ರಕ್ಷಾ ಕವಚ 12 ರಾಶಿಗಳ ಫಲ ಈ ಸೂಕ್ಷ್ಮವಾಗಿ ಹೇಳಿದ್ರು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಯುಗಾದಿ ಹಬ್ಬದ ಸಡಗರ ಆಚರಣೆ ಹೇಗಿತ್ತು ಮುಂಚಿನ ದಿನಗಳಲ್ಲಿ, ಈಗ ಹೇಗಾಗೋಗಿದೆ, ಜೊತೆಗೆ ಇದರ ಹಿನ್ನೆಲೆ ಹೇಗಿರುತ್ತೆ, ಮತ್ತೆ 12 ರಾಶಿಗಳು ಈ ವರ್ಷ ಹೇಗಿರುತ್ತೆ ಅಂತ ನಮಗೆ ತಿಳಿಸ್ಕೊಟ್ರೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಆ ಹಬ್ಬದ ವಾತಾವರಣದಲ್ಲಿ ಸುಖವಾಗಿರಲಿ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ನಿಮ್ಮೆಲ್ಲರಿಗೂ ಪ್ರವೀಣಿ ಮುಖಾಂತರ, ನಮ್ಮ ಮುಖಾಂತರ ಅಶ್ವವೇಗಕ್ಕೆ ಸುಖ ಜೀವನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಎಲ್ಲ ವೀಕ್ಷಕ ಬಾಂಧವರಿಗೆ ಆರ್ಥಿಕ ಶುಭಾಶಯಗಳು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಕೂಡ ಇಷ್ಟವಾಗಿದೆ. ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿ ನಿಮಗೆ ತಲುಪಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು.